ಪ್ರಾರಂಭನೆ ಸರಿ ಇಲ್ಲ. ಇನ್ನ ಮುಂದೆ ಫಲ ಹೇಗ್ ಕೊಡುತ್ತೆ ಅದನ್ನ ಅವ್ರ ಬೀಜವನ್ನ ಈಗ ಮೊದಲು ಭೂಮಿ ಹದ ಮಾಡೋದು, ಬೀಜ ಸರಿ ಮಾಡಿದ್ರೆ ಫಲ ತಾನೇ ಬರುತ್ತೆ. ನೀನ್ ಆತ್ಮವಸ್ತುವಿನ ನಮ್ಮ ಅಪ್ಪವ್ರು ಅದೇ ಹೇಳ್ತಿದ್ರು, ಅದಿದೆ ರೀ ಅದ್ರ ಪಾಡ ಅದ್ ಆರಾಮ್ ಇದೆ ರೀ ಅದು ಆತ್ಮವಸ್ತು, ಅದ್ರ ಬಗ್ಗೆ ಯಾಕ್ ತಲೆ ಕೆಡಿಸ್ಕೊತೀರಾ, ಅದಾಗಿದೆ ಹೀಗಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಬಿಡಿ. ಇಲ್ಲಿ ನೀವ್ ಹೋಗ್ರಿ, ನಿಮ್ ಮಾರ್ಗವನ್ನ ಸರಿ ಮಾಡ್ಕೊಳ್ಳಿ, ಅಲ್ಲಿ ನಿನ್ಗೆ ಏನೇನ್ ತೊಂದ್ರೆ ಇದೆಯಲ್ಲ ಅದಕ್ಕೆ ಹೋಗಿ ಸರಿ ಮಾಡ್ಕೊ, ಅದ್ ತಾನಲ್ಲೇ ಇದೆ. ನೀನ್ ಬೆಂಗ್ಳೂರ್ಗ್ ಹೋಗ್ಬೇಕಾಗಿದೆ, ಬೆಂಗ್ಳೂರ್ ಬಗ್ಗೆ ಯಾಕೆ ನೀನ್ ಇದ್ ಮಾಡ್ತೀಯ, ಬೆಂಗ್ಳೂರ್ ಹೆಂಗಿದೆ ಹಂಗಿದೆ, ನೀನ್ ಹೊರಡು ಇಲ್ಲಿಂದ, ಬೆಂಗ್ಳೂರ್ ತಾನೇ ಸಿಗತ್ತೆ. ಅದನ್ನ ಇಲ್ಲಿ ಅವ್ರು ಇಲ್ಲೇ ಅದನ್ನ ಕ್ರಮವಾಗಿ ಹೇಳ್ತಿದ್ದಾರೆ. ನಿನ್ಗೆ ಆತ್ಮಜ್ಞಾನವನ್ನ ಬೇಕಲ್ಲ, ನೋಡಿ ಈ ರೀತಿ ಮಾಡು ಸಾಧಕ ಅಂತೀಯ ನೀನು, ಆತ್ಮಜ್ಞಾನದ ಬಗ್ಗೆ ಮಾತಾಡ್ತೀಯ, ನಾನ್ ಬ್ರಹ್ಮ ಆತ್ಮ ಎಲ್ಲಾ ಹೇಳ್ತೀಯ ಮಾಡ್ತೀಯ, ಅನುಭವ ಮಾತ್ರ ಒಂದು ಸ್ವಲ್ಪನೂ ಇಲ್ಲ. ಯಾಕೆ ಈ ರೀತಿ ಕ್ರಮ ಮಾಡ್ತಿಲ್ಲ ನೀನು? ಈ ರೀತಿ ಕ್ರಮ ಮಾಡ್ಲೇಬೇಕು, ಇದ್ರಲ್ಲಿ ಏನೂ ಆಪ್ಷನ್ ಇಲ್ಲ. ನಾನು ಇದನ್ನೂ ಮಾಡ್ತಾ ಸಂಸಾರನೂ ತೀವ್ರವಾಗಿ, ಮನಸ್ಸಿಗಿರೋದು ಒಂದೇ ಸಾಮರ್ಥ್ಯ ಇದೆ, ಒಂದು ತೀವ್ರವಾಗಿ ಸಂಸಾರ ಮಾಡ್ಬೇಕು, ಇಲ್ಲ ಒಂದು ಅಧ್ಯಾತ್ಮ ಚಿಂತನೆ ಮಾಡ್ಬೇಕು. ಸತಿಪತಿಗಳೊಂದಾದ ಭಕ್ತಿ ಇವೆಲ್ಲ ಕೇಳಕ್ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಮಾಡ್ ನೋಡ್ಬೇಕಲ್ಲ. ಯಾರ್ಯಾರು ಏನೇನ್ ಹೇಳ್ತಿದ್ದಾರೆ ಅದನ್ನ ನಾನ್ ಪ್ರಾಕ್ಟಿಕಲ್ ಮಾಡ್ಬೇಕು ಸಾಧಕ. ಹೌದು, ನಾನು ಸಂಸಾರನು ಮಾಡಿ ಆತ್ಮಜ್ಞಾನನು ಶ್ರವಣ ಎಲ್ಲ ಕೇಳ್ತಿದ್ದೀನಲ್ಲ, ಫಲ ಕೊಡ್ತಿದ್ಯಾ ಅದು ನನಗೆ? ನಾನು ಮೊದ್ಲು ಯಾವಾಗ್ಲೂ ಅದಕ್ಕೆ ಯಾಕೆ ಸಾಧಕ ತುಂಬಾ ಪ್ರಾಮಾಣಿಕವಾಗಿರ್ಬೇಕು, ನಾನು ಮಾಡ್ತಾ ಇರುವ ಸಾಧನ ಕರೆಕ್ಟ್ ಆಗಿದ್ಯಾ, ಅದಕ್ಕೆ ಗುರುಗಳ ಹತ್ರ ಇರ್ಬೇಕು. ನನ್ನ ಮನಸ್ಸು ನನ್ನ ಸಂಸ್ಕಾರಗಳು ನನಗೆ ಹೇಗ್ ಬೇಕಾಗ ಅರ್ಥ ಮಾಡ್ತಿರತ್ತೆ. ನನಗೆ ಬಹಳ ನಾನ್ ದೊಡ್ಡ ಸಾಧಕ, ಬಹಳ ತಿಳುವಳಿಕೆ ಇದ್ದೀನಿ, ನಾನೆಲ್ಲಾ ಕಲ್ತಿದ್ದೀನಿ ಮಾಡಿದ್ದೀನಿ, ಏನ್ ಬ್ರಹ್ಮ ವಸ್ತುವಿನ ಬಗ್ಗೆ ಮಹಾತ್ಮರು ಮಾತಾಡಲ್ವೇನೋ ಅಷ್ಟು ಮಾತಾಡ್ತೀನಿ, ಪ್ರವಚನ ಹೇಳ್ತೀನಿ, ಮಾಡ್ತೀನಿ, ಎಲ್ಲಾ ಮಾಡ್ತೀನಿ. ನನಗ್ ಒಳಗಡೆ ಅನುಭವ ಇರ್ಬೇಕಲ್ಲ. ಅದು ನಾನು ಕ್ರಮವಾಗಿ ಆ ರೀತಿ ಈಗ ನಿಜಗುಣರು ಹೇಳ್ತಿದಾರಲ್ಲ, ಆ ರೀತಿ ನನ್ನ ಜೀವನ ಇದೆಯಾ? ನಾನ್ ಬರೀ ಹೇಳಿದ್ರೆ ಅದ್ರದ್ದು ಫಲ, ಅದಕ್ಕೆ ರಾಮಕೃಷ್ಣ ಪರಮಹಂಸರಾಗ್ಲಿ ಎಲ್ಲಾರುನು ನಮ್ಮ ಅಪ್ಪವರೆಲ್ಲ ನಮ್ಮ ಬದುಕು ಹೇಗಿರುತ್ತೋ ಅಂತವ್ರು ನುಡಿದ್ರೆ ಅದಕ್ಕೆ ಪರಿಣಾಮ ಜಾಸ್ತಿ. ನಮ್ಮ ಅಪ್ಪವ್ರು ಹಾಗೇ ಬದುಕಿದ್ರು, ನುಡಿದಂತೆ ನಡೆದವರು ಅಂತ. ಅದಕ್ಕೆ ಅವ್ರು ಅಪ್ಪವ್ರಿಗೆಲ್ಲ ಹೇಳಿದೆ, ಯಾಕೆ ಅವ್ರು ಅಷ್ಟು ದೊಡ್ಡ ಜಗದ್ವಿಖ್ಯಾತಿ ಆದ್ರು, ಅವ್ರು ಏನ್ ಮಾತ್ರ ಹಾಗೆ ಬದುಕು ಇತ್ತು. ಹಾಗೆ ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅಂತೀನಿ, ನನ್ನ ಬದುಕು ಮಾತ್ರ ಒಂದು ಚೂರು ಸಾಧಕನ ರೀತಿ ಇರ್ಲಿಲ್ಲ ಅಂದ್ರೆ ಹೇಗೆ ಅದು ಫಲ ಕೊಡುತ್ತೆ? ಮನಸ್ಸಿಗೆ ಒಂದ್ ಅಪಾರವಾದ ಸಾಮರ್ಥ್ಯ ಇದೆ, ಅದನ್ನ ನಾನು ಹೇಗ್ ಬಳಸ್ತೀನಿ ಹೇಗ್ ಮಾಡ್ತೀನೋ ಅದು ಆ ರೀತಿ ಆಕಾರ ಆಗತ್ತೆ. ಅದಕ್ಕೆ ಸುಮ್ನೆ ನನಗೆ ಇಷ್ಟ ಇಲ್ಲದೆ ಇರೋದಕ್ಕೆ ನಂದು ಪೂರ್ವ ಜನ್ಮದ ಕರ್ಮ ತಗೋಬರೋದು, ನನ್ನ ಸಂಸಾರ ಮಾಡ್ಬೇಕಾದ್ರೆ ಯಾವಾಗ್ಲೂ ಕರ್ಮ ತಗೋಬರಲ್ಲ. ನಾನ್ ಪ್ರಾರಬ್ಧ ಕರ್ಮ ಹಿಂಗಿದೆ, ನನ್ಗೆ ಪರವಾಗಿಲ್ಲ, ದುಡ್ಡು ಲಾಸ್ ಆಯ್ತಲ್ಲ, ನನ್ಗೆ ಹಿಂಗಾಯ್ತು, ಹೆಂಡತಿ ಮಕ್ಳದ್ ಹಿಂಗಾಯ್ತು, ಅವಾಗ ಎಲ್ಲೂ ಪ್ರಾರಬ್ಧ ಕರ್ಮ ತಗೋಬರಲ್ಲ. ಈ ಸಾಧನೆ ಮಾಡ್ಬೇಕಾದ್ರೆ ಇಲ್ಲೆಲ್ಲಾ ಮಾಡ್ಬೇಕು. ಏನ್ರಿ ಮಾಡೋದು, ನಮ್ ಪ್ರಾರಬ್ಧ ಕರ್ಮನೇ ಹಂಗೈತೆ, ನನಗ್ ಬೆಳಗ್ಗೆ ಬರೋದಕ್ಕೆ ಆಗಲ್ಲ ಸತ್ಸಂಗ, ಉದ್ಧಾರ ಆಗೋ ಪುಣ್ಯ ಇಲ್ಲ ಅಷ್ಟೇನೆ. ಉದ್ಧಾರ ಆಗೋ ಪುಣ್ಯ ಇಲ್ಲದೆ ಇರೋದ್ರಿಂದ ಇವೆಲ್ಲವೂ ಕಾರಣಗಳು ಬರುತ್ತೆ. ಸಾಧಕ ಆಗಿರೋನು ಯಾವಾಗ್ಲೂ ಪ್ರಾರಬ್ಧ ಕರ್ಮವನ್ನ ಬಳಸಬಾರ್ದು ಅಂತಿದ್ರು ನಮ್ಮ ಅಪ್ಪವ್ರು ಎಲ್ಲ. ಅದನ್ನ ಬರೀ ಮಹಾತ್ಮರಿಗೆ, ನನಗ್ ಬೆಳಗ್ಗೆ ಎದ್ ಬರಕ್ಕಾಗ್ಲಿಲ್ಲ ಪ್ರಾರಬ್ಧ ಕರ್ಮ ಅಂತಂದ್ರೆ ಅದಕ್ಕೆ ಅರ್ಥ ಇದೆಯಾ? ಅದಕ್ಕೆ ಅದನ್ನ ಆ ರೀತಿ ಹೇಗೋ ಬಳಸ್ಕೊಂಡು ತಾನೇ ದುಃಖಿ ಆಗ್ತೀನಿ, ನಾನೇ ಇನ್ನೇನ್ ಆಗ್ತೀನಿ, ಬಹಳ ದುಃಖಿ ಆಗ್ತೀನಿ. ಆ ಪ್ರಾರಬ್ಧ ಕರ್ಮವನ್ನ ಬರೀ ಜ್ಞಾನಿಗಳಿಗೆ ಹೇಳಿದ್ದಾರೆ. ಅದು ಅವ್ರ ದೇಹ ಕಾಣಿಸುತ್ತಲ್ಲ, ತಿಂತಾರೆ, ನಮ್ಮಂಗೆ ಎಲ್ಲ ಇದೆಲ್ಲ ಅಂದಾಗ ಮಾತ್ರ ಪ್ರಾರಬ್ಧ ಕರ್ಮವನ್ನ ಜ್ಞಾನಿ ಹೇಳಿದ್ದಾರೆ ಹೊರ್ತು ಸಾಧಕ ಯಾವಾಗ್ಲೂ ಪ್ರಾರಬ್ಧ ಕರ್ಮವನ್ನ ಬಳಸಬಾರ್ದು. ಸಂಸಾರದಲ್ಲಿ ಎಲ್ಲೂ ಬಳಸಲ್ಲ, ಇಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಮಾತ್ರ ಬಳಸ್ತಾನೆ. ಹಾಗಾಗಿ ನನ್ನ ಮನಸ್ಸೇನು, ನನ್ ಹೇಗೇನು, ಅದಕ್ಕೆ ಗುರುಗಳು ಬೇಕು. ಗುರುಗಳ ಸಾನ್ನಿಧ್ಯದಲ್ಲಿ ಯಾಕೆ ಬೇಕು ಅಂದ್ರೆ ನನ್ನ ಮನಸ್ಸು ತನಗೆ ಏನೇನ್ ಬೇಕು ಒಟ್ಟು ಬ್ರಹ್ಮಜ್ಞಾನವನ್ನ ಬಿಟ್ಟು ಬಾಕಿ ಎಲ್ಲಾ ಮಾಡ್ತಿರತ್ತೆ, ಅದನ್ ಬಿಟ್ಟು ಬಾಕಿ ಎಲ್ಲಾ ಚಿಂತನೆಯನ್ನ ಮಾಡುತ್ತೆ. ಹಾಗಾಗಿ ಆ ಗುರುಗಳ ಹತ್ರ ಪ್ರಾಮಾಣಿಕವಾಗಿ ಎಲ್ಲ ಕೇಳ್ಬೇಕು, ಮಾಡ್ಬೇಕು. ಪ್ರತಿಯೊಂದು ಗುರುಗಳ ಹತ್ರ ಹೇಳ್ಬೇಕು, ನನ್ ಗುರುಗಳೇ ನನ್ ಮನಸ್ಸು ಈ ರೀತಿ ಇದೆ, ನನಗ್ ಸಾಕ್ಷಿ ಅನುಭವ ಬರ್ತಿಲ್ಲ, ನನ್ನ ಜೀವನ ಈ ರೀತಿ, ಅದನ್ನೆಲ್ಲಾ ಅವ್ರ ಹತ್ರ ಹೇಳಿದ್ರೆ ಅವ್ರು ಅದನ್ನ ಸರಿ ಮಾಡ್ತಾರೆ. ಗುರು ಭಕ್ತಿ ಇರ್ಬೇಕು, ಜ್ಞಾನ ಚಿಂತನ ಇರ್ಬೇಕು, ಅಷ್ಟು ಸುಲಭವಾಗಿ ಎರಡೂ ಬರೋದಲ್ಲ. ಅವೆರಡೂ ಬರ್ಬೇಕು, ಸತ್ಸಂಗ ಬೇಕು. ಇವೆಲ್ಲವೂ ಒಂದು ಭೂಮಿಯಲ್ಲಿ ಒಂದು ಬೀಜ ಹಾಕಿದೀವಿ, ಅದು ಫಲ ಕೊಟ್ಟು ಅದು ಮರ ಆಗ್ಬೇಕಾದ್ರೆ ಅಷ್ಟು ಸುಲಭನ? ಸಣ್ಣದಲ್ಲಿದ್ದಾಗ ಎಳೆಯದಲ್ಲಿದ್ದಾಗ ಅದಕ್ಕೆ ಎಷ್ಟು ರಕ್ಷಣೆಯನ್ನ ಮಾಡ್ಬೇಕು. ಹಾಗೆ ನಾನು ಸಾಧಕ ಆಗಿರೋನು ಬಹಳ ರಕ್ಷಣೆಯಿಂದ ಬಹಳ ಜೀವನವನ್ನ ಅಚ್ಚುಕಟ್ಟಾಗಿರ್ಬೇಕು. ನಮ್ಮ ಅಪ್ಪವ್ರು ಅದನ್ನ ಬಹಳವಾಗಿ ನಮ್ಗೆ ಸೀರಿಯಸ್ ಆಗಿ ಹೇಳ್ತಿದ್ರು, ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರು, ಹೀಗೆ ಇರ್ಬೇಕು ರೀ ಸಾಧಕ ಅಂದ್ರೆ. ಹಾಗಿದ್ರೆ ಬರೀ ಜೀವನವನ್ನೇ ನೀನ್ ಇಲ್ಲೇ ಸರಿಯಾಗಿರ್ಲಿಲ್ಲ, ಇಲ್ಲೇ ಯಾವಾಗ್ಲೂ ಇದ್ದೆ, ಏನೋ ತಿಂದೆ ಅಂದ್ರೆ ಜೀವನನೇ ಅನ್ಭವ್ಸಲ್ಲ, ಇನ್ ದೇವ್ರ ಆಮೇಲೆ ಇರ್ಲಿ. ನೀನ್ ಯಾವಾಗ ದೇಹ ನಾನಲ್ಲ ಅಂದಾಗ ಅಂತ ಮಹಾತ್ಮರೇ ಕ್ರಮಬದ್ಧವಾಗಿ ಜೀವನ ನಡೆಸ್ತಿದ್ದಾರೆ. ನೀನ್ ಏನೋ ಅನುಭವನೇ ಬಂದಿಲ್ಲ, ಏನೋ ಒಂದೆರಡು ಮಾತು ಕಲ್ತು ಏನೋ ಮಾಡಿ ನೀನ್ ಹೇಗ್ ಬೇಕಾದ್ರೂ ನಾನು ಇರ್ಬೋದು,
ಮುಂದೆ ಕೊನೆಗಾಲಕ್ಕೆ ದುಃಖಿ ಆಗ್ತೀನಿ. ನಾನೇ ನನ್ನ ಮನಸ್ಸಿಗೆ ವಿಪರೀತ ನಾನೇ ಏನೇನೋ ಕಲ್ಪನೆ ಮಾಡ್ಕೊಂಡು ನನ್ಗೆ ಹಂಗಾಗಿದೆ, ನಾನು ಹಿಂಗ್ ಬಂದಿದ್ದೀನಿ, ಹಿಂಗ್ ಬಹಳ ಜ್ಞಾನ ಆಗಿದೆ ಅಂತೆಲ್ಲ ನಾನೇ ಭಾವಿಸಿ ಕೊನೆಗ್ ನನಗೆ ಏನಾದ್ರೂ ಘಟನೆಗಳು ನಡೆಯುತ್ತಲ್ಲ ಬಹಳ ಗಾಬರಿ ಆಗ್ಬಿಡ್ತೀನಿ. ನಾನ್ ಮಾಡಿದ್ ಸಾಧ್ನ, ನಾನ್ ಮಾಡಿದ್ ಇಷ್ಟೊಂದ್ ವರ್ಷ ನಾನ್ ಗುರುಗಳ ಹತ್ರ ಇದ್ನಲ್ಲ, ಇಷ್ಟೊಂದ್ ಪ್ರವಚನ ಕೇಳಿದೀನಿ, ಏನು ನನ್ಗೆ ಆಗೇ ಇಲ್ವಲ್ಲ ಅಂತ. ಯಾಕೆ ಕ್ರಮನೇ ಪ್ರಾರಂಭನೆ ಅವ್ರನ್ನ ಕೇಳಿದೆ ಗುರುಗಳ ಹತ್ರ ಏನಾದ್ರು ಹೋಗಿ ಅವ್ರ ಹತ್ರ ಕೇಳದೆ, ಎಲ್ಲಿ ಕೇಳಿದ್ರೆ ನನ್ ಬಗ್ಗೆ ನನ್ನ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಎಲ್ಲಾರು. ನಾನು ಹಾಗೆ ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನು ಒಳ್ಳೆ ಉತ್ತಮ ಸಾಧಕ, ನಾನ್ ಬಹಳ ಯಾವಾಗ್ಲೂ ದಿನಪೂರ್ತಿ ಸತ್ಸಂಗ ಕೇಳ್ತಿರ್ತೀನಿ, ದಿನಪೂರ್ತಿ ಹಿಂಗ್ ಮಾಡ್ತಿರ್ತೀನಿ. ಆ ಗುರುಗಳ ಹತ್ರ ಹೋಗಿ ಹೇಳೋದೇ ಇಲ್ಲ. ಹೇಳಿದ್ರೆ ಇನ್ನು ಅವ್ರೇನಾದ್ರೂ ಹೇಳ್ಬಿಟ್ರೆ ಅಂತ ನಂದನ್ನ ನಾನ್ ಮೇಂಟೈನ್ ಮಾಡ್ಕೊಂಡೆ. ಹಂಗಾಗಿ ಯಾರು ಉದ್ಧಾರ ಯಾಕಾಗಲ್ಲ ಅಂದ್ರೆ ನಂದನ್ನ ನಾನ್ ಗೋಡೆ ಹಾಕೊಂಡ್ಬಿಟ್ಟಿರ್ತೀನಿ ಮನಸ್ಸೊಳಗಡೆ. ನನ್ನ ಅಹಂಕಾರ ನಾನಿದೆಯಲ್ಲ ಅದ್ ಏನ್ ಮಾಡಿದ್ರು ಅದನ್ನ ಕಡಿಮೆ ಮಾಡ್ಕೋಬೇಕಂತ ನನ್ಗೆ ಅನ್ಸೋದೇ ಇಲ್ಲ. ಅದನ್ನ ನಾನ್ ಬಹಳ ಅದು ಹೆಮ್ಮೆ ಮಾಡಿಸ್ತಿರುತ್ತೆ ನನಗೆ. ಯಾಕೆ ಅಂತ ಹೇಳ್ತೀನಿ, ನಿನ್ಗೆ ಎಲ್ಲಾ ಬಂದಿದೆ, ಜ್ಞಾನ ಇದೆ, ಏನದು ಆತ್ಮ ಗೊತ್ತಿಲ್ವಾ, ದೇಹ ಗೊತ್ತಿಲ್ವಾ, ಪಂಚಭೂತದಾಗಿರೋದು, ಈ ಆತ್ಮ ಏನು ಇಲ್ಲ, ಅದು ಅರಿವು ಇವೆಲ್ಲಾ ತಿಳ್ಕೊಂಬಿಟ್ಟಿರ್ತೀನಿ. ಅದು ಅನುಭವ ಅನ್ನಂಗ್ ಮಾಡಿಸ್ತಿರತ್ತೆ. ಅಲ್ಲೇನೂ ಅನುಭವ ಇರಲ್ಲ, ಅದು ಬರೀ ಬುದ್ಧಿಯ ತಿಳುವಳಿಕೆ. ಅದು ನಾನೇ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ದಿನ ಗೊತ್ತಾಗತ್ತೆ. ನನಗೆ ದೇಹದಲ್ಲಿ ಏನಾರು ಆದಷ್ಟ ಗಾಬರಿ ಆಗ್ತೀನಲ್ಲ, ಮತ್ತೆಲ್ಲ ಕೇಳಿದೀನಿ, ಮಾಡಿದೀನಿ, ಮಾತಾಡ್ತಿದ್ದೀನಿ, ಎಲ್ಲ ಹೇಳ್ತಿದ್ದೀನಿ, ಆದ್ರೆ ನನಗೆ ದೇಹದ ಅನುಭವ ಇದೆ, ಹಸಿವೆ ತೃಷ ಇದೆ, ಮಾನಾಪಮಾನಗಳಿದೆ. ಯಾರು ಅಂದ್ರೆ ಕ್ಷಣ ಕ್ಷಣ ದೊಡ್ಡ ದೊಡ್ಡ ಮಾತುಗಳು ಬೇಡ, ಕ್ಷಣ ಕ್ಷಣ ಯಾರು ಅಂದಿದ್ದು, ಮಾಡಿದ್ದು, ದುಡ್ಡಂದು, ಹೆಂಡ್ತಿದು, ಮಕ್ಳದು ಎಲ್ಲಾನು ಹಾಗೆ ಇದೆ ನನಗೆ. ಹಾಗಾದ್ರೆ ಎಲ್ಲೋ ನನ್ನ ಸಾಧನೆಯಲ್ಲಿ ತಪ್ಪಿದೆಯಲ್ಲ, ಅದನ್ನೆಲ್ಲಿ ಅವ್ರು ನಿಜಗುಣರು ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ. ನೋಡಿ, ಹಿಂಗೆ ಮನಸ್ಸು ಬಹಳ ಅದು ವಿಷಯಗಳ ವಾಸನೆಗಳಿಂದ ಜೊತೆಗೆ ಪ್ರಾಪಂಚಿಕರ ಜೊತೆ ಸೇರಿ ನನಗೂ ಅದೇ ವಾಸನೆಗಳೆಲ್ಲ ಬೆಳೆಸಿ 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 ಅದನ್ನ ಬಹಳ ತೀವ್ರ ಮಾಡ್ಕೊಂಡ್ಬಿಟ್ಟಿದೀನಿ. ಹಾಗಾಗಿ ಅದನ್ನ ನಿಧಾನವಾಗಿ ಹೇಗ್ ಕಳೆಯೋದು ಅದನ್ನ ಇಲ್ಲಿ ಕ್ರಮಬದ್ಧವಾಗಿ ಅವ್ರು ಹೇಳ್ತಿದ್ದಾರೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ. ಹಿಂಗದೆ ಪ್ರತಿದಿನ ನಿತ್ಯ ಕರ್ಮ ಯಾವಾಗಲೂ ಸಾಧಕ ಮಾಡ್ಲೇಬೇಕು. ಬೆಳಗ್ಗೆ ನಾನು ಇಷ್ಟು ಗಂಟೆ ನಿತ್ಯ ಕರ್ಮ ಮಾಡೋದ್ರಿಂದ ಮನಸ್ಸು ಸ್ವಚ್ಛ ಆಗತ್ತೆ, ಇದರಿಂದ ಪಾಪ ಬರುತ್ತೆ ಅಲ್ಲ, ಆದ್ರೆ ಸ್ವಚ್ಛ ಆಗತ್ತೆ. ಆದ್ರೆ ಇಲ್ಲಿ ನಿಜಗಳು ಹೇಳ್ತಿದಾರೆ ಅದರಿಂದ ಪುಣ್ಯ, ತುಂಗ ಧರ್ಮ ವಿವರ್ಧನ, ಬಹಳ ಪುಣ್ಯ ಬರುತ್ತಂತೆ. ಅದರಿಂದ ಪಾಪ ಆಗೋದಿಲ್ಲ, ಆದ್ರೆ ಪುಣ್ಯ ಬರುತ್ತೆ. ನಿತ್ಯ ಕರ್ಮ ಅಂದ್ರೆ ಏನು, ಸಾಧಕ ಆಗಿರೋನ್ ಹೇಗ್ ಬದುಕ್ಬೇಕು, ಬೆಳಗ್ಗೆ ಇಷ್ಟೊತ್ತಿಗೆ ಎದಳ್ಬೇಕು, ಇಷ್ಟೇ ಗಂಟೆ ನಾನ್ ಮಾಡ್ಬೇಕು, ಪ್ರಾರ್ಥನಾ ಮಾಡ್ಬೇಕು, ಇಂಥ ಧ್ಯಾನ ಮಾಡ್ಬೇಕು, ಇಂಥ ಚಿಂತನ ಮಾಡ್ಬೇಕು, ಶ್ರವಣಾದಿ ಏನ್ ಮಾಡಿದ್ರು ಸಮಯ ತಪ್ಪಿಸ್ಬಾರ್ದು. ಈ ಕ್ರಮಬದ್ಧ ಜೀವನ ಇದ್ರೆ ಅದ್ರಿಗಿಂತ ಪುಣ್ಯ ಯಾವ್ದೂ ಇಲ್ಲ ಅಂತಿದ್ದಾರೆ ನಿಜಗುಣರು. ಅದನ್ನೇ ಇಲ್ಲಿ ಹೇಳ್ತಿರೋದು. ನಮ್ಮ ಈಗ ಯಾಕೆ ನಮ್ಗೆ ಇವೆಲ್ಲವೂ ಸಾಧ್ಯ ಆಗ್ತಿಲ್ಲ ಅಂದ್ರೆ ಮನಸ್ಸು ದುರ್ಬಲ ಇದೆ. ನಮ್ಮ ಮನಸ್ಸು ಯಾಕೆ ಈ ಕ್ರಮಬದ್ಧ ಜೀವನವನ್ನ ಮಾಡಕ್ಕಾಗಲ್ಲ ಅಂದ್ರೆ ಮನಸ್ಸು ಬಹಳ ದುರ್ಬಲ, ಬಹಳ ವಿಷಯಾಸಕ್ತಿಗಳಿಗೆ ಎಷ್ಟೊತ್ಗೋ ಬರೋದು, ಏನೋ ಮಲ್ಗೋದು, ಏನೋ ತಿನ್ನೋದು, ಎಷ್ಟೊತ್ ಮೊಬೈಲ್ ನೋಡೋದು, ಅದಕ್ಕೇನು ಉಚ್ಚಾಪಟ್ಟೆ ಜೀವನ. ಸಾಧಕ ಜೀವನನೇ ಇಲ್ಲ ನಮ್ದು. ಬೆಳಗ್ಗೆ ನಾನು ಇಷ್ಟೊತ್ತಿಗೆ ಎದೊಳ್ಬೇಕು, ಇಂಥದೇ ಅಧ್ಯಯನ ಮಾಡ್ಬೇಕು, ಇಂಥದೇ ಕೇಳ್ಬೇಕು, ಈ ರೀತಿಯಾದ ಸಾಧಕ ಧರ್ಮವನ್ನ ಆ ರೀತಿ ಜೀವನನ ತಾನೇ ಸುಲಭವಾಗಿ ಮನಸ್ಸು ತಾನೇ ಶಾಂತವಾಗ್ತಾ ಹೋಗುತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಈ ನಿತ್ಯ ಕರ್ಮವನ್ನ ನಮಗೆ ರಾಮಕೃಷ್ಣಾಶ್ರಮದ ಅಧ್ಯಕ್ಷರು ನಿತ್ಯಸ್ಥಾನಂದರು ಅಂತಿದ್ರು, ಮೊದ್ಲು ಈಗಿದ್ರು, ಅವ್ರೀಗ ಬೆಂಗಳೂರಿಗಾಗಿದ್ದಾರೆ. ಅವ್ರ ಹತ್ರ ನಾವು ಹೋದಾಗ ಅವ್ರು ನಮ್ಗೆ ಏನು ಸಾಧನ ಅಂದ್ರೆ ಏನೋ ಸಾಧನ ಬೇಡ, ಈ ನಿತ್ಯ ಕರ್ಮವನ್ನ ಮಾಡಿ ಅಂತ ಹೇಳಿದ್ರು. ನಾವು ಅವ್ರೇನೋ ಬಹಳ ದೊಡ್ಡದಾಗಿ ಈಗ ರಾಮಕೃಷ್ಣ ಪರಮಹಂಸರ ಬಗ್ಗೆನೋ ಆತ್ಮಜ್ಞಾನ ಅವನ್ನೆಲ್ಲಾ ಹೇಳ್ತಾರೆ ಅಂತ, ಅವ್ರು ಬರೀ ಹೇಳಿದ್ದು ಮೊದ್ಲು ನಿತ್ಯ ಕರ್ಮ ಮಾಡಿ, ಇದೇನ್ ಮಾಡಿದ್ರು ಕ್ರಮ ತಪ್ಪಾರ್ದು. ಬೆಳಗ್ಗೆ 5 ಗಂಟೆಗೆ ಅಂದ್ರೆ 5 ಗಂಟೆಗೆ ಎದಳ್ಲೇಬೇಕು, ರಾತ್ರಿ 10 ಗಂಟೆಗೆ ಮಲಗ್ಬೇಕು, 10 ಗಂಟೆಗೆ ಮಲಗ್ಲೇಬೇಕು. ನೀನ್ ಆತ್ಮಜ್ಞಾನ ಪಡಿಬೇಕು ತಾನೆ, ಸಾಧಕ ಆಗ್ಬೇಕು ತಾನೆ, ಈಗ ಮಾಡ್ಲೇಬೇಕು. ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ಬೇಕು ಅಂತಿದ್ರೆ ಅವನು ಈ ರೀತಿ ಮಾಡ್ಲೇಬೇಕು. ಆ ರೀತಿ ವಿದ್ಯಾರ್ಥಿ ಅವನು ಮಾಡೋದ್ರಿಂದ ಮುಂದೆ ಅವನಿಗೆ ಫಲ ಹೇಗಿದೆ, ಅವನು ಮುಂದೆ ದೊಡ್ಡ ಅವನು ಆ ವಿದ್ಯಾರ್ಥಿ ಒಳ್ಳೆಯ ರ್ಯಾಂಕ್ ಪಡಿತಾನೆ, ಒಳ್ಳೆಯ ಶಿಕ್ಷಣವನ್ನ ಅವನು ಎಷ್ಟು ಚೆನ್ನಾಗಿ ಅವುಗಳೆಲ್ಲ ಅವನಿಗೆ ಅಳವಡುತ್ತೆ ಆ ವಿದ್ಯೆ. ಹಾಗೆ ಅಧ್ಯಾತ್ಮ ವಿದ್ಯೆಯನ್ನು ಮಾಡ್ಬೇಕಾದ್ರುನು ಹಾಗೆ ಇರ್ಬೇಕು. ಅಧ್ಯಾತ್ಮದವ್ರು ಮಾತ್ರ ನಮ್ಗೇನೂ ಇಲ್ಲ, ಜ್ಞಾನದವ್ರಿಗಂತೂ ಏನು ನಿಯಮಗಳೇ ಇಲ್ಲ. ಅವುಗಳನ್ನೆಲ್ಲ ನಾವು ಆ ರೀತಿ ಮಾಡಿದ್ರೆ ಹೇಗೆ ಜ್ಞಾನ ಅಳವಡುತ್ತೆ. ನಮ್ಮ ಅಪ್ಪವ್ರು ಅದನ್ನ ಯಾವುದೂ ಒಪ್ತಿರ್ಲಿಲ್ಲ. ಅವರು ಸಹ ಏನು ಅವರ ಕ್ರಮಬದ್ಧವಾದ ಜೀವನ, ಬೆಳಗ್ಗೆ 3 ಗಂಟೆ 3:30ಗೆ ಎದ್ರೆ ರಾತ್ರಿಯವರೆಗೂ ಬರೀ ಅವರು ಎಷ್ಟು ಕ್ರಮಬದ್ಧ ಜೀವನ. ಒಂದು ಸ್ವಲ್ಪನೂ ದೇಹ ಬಿಡೋವರ್ಗುನು ಸಹ ಒಂದು ಸ್ವಲ್ಪನೂ ಅಲುಗಾಡ್ಲಿಲ್ಲ ಅವ್ರದ್ದು.
ಕೊನೆಗೆ ಅವ್ರು ಇನ್ನೇನು ದೇಹವನ್ನ ತ್ಯಾಗ ಮಾಡ್ಬೇಕು ಅಂದಾಗ್ಲೂನು ಬರೀ ಜ್ಞಾನ ಚಿಂತನ. ರಾತ್ರಿ ಅವ್ರಿಗೆ ಎಷ್ಟೊತ್ಗೋ ಆಹಾರ ಎಲ್ಲ ಬಿಟ್ಟಿದ್ರು, ನೀರನ್ನು ಬಿಟ್ಟಿದ್ರು, ಎಲ್ಲಾ ಬಿಟ್ಟಿದ್ರಲ್ಲ. ಆವಾಗ ಅವ್ರಿಗೆ ರಾತ್ರಿ ಹೊತ್ತು ಯಾವಾಗ್ಲೂ ಅನಸ್ತಿದ್ ಎದ್ದು ಕೇಳ್ತಿದ್ರಂತೆ ಎಷ್ಟು ಸಮಯ, 1 ಗಂಟೆನೋ 12 ಗಂಟೆನೋ, 12 ಗಂಟೆ 1 ಗಂಟೆ ಎಲ್ಲ ಆಗಿರ್ತಿತ್ತು. ಹಾಗಾಗಿ ಯಾರು ಈಗ ಪ್ರಾರ್ಥನಾ ಮಾಡ್ತೀರಾ ಅಂತ ಹೋಗಿ ಯಾರು ಪ್ರಾರ್ಥನಾ ಚೆನ್ನಾಗ್ ಆಡ್ತಾರೋ ಅವ್ರನ್ನ ಕರ್ಕೊಂಡ್ ಪ್ರಾರ್ಥನಾ ಆಡಿಸ್ತಿದ್ರು. ಇಲ್ಲ ಓದ್ರಿ ಅಂತ ಹೇಳ್ಬಿಟ್ಟು ಓದಿಸ್ತಿದ್ರು. ಅಪ್ಪವ್ರು ಅವ್ರು ಮಲಗಿರ್ತಿದ್ರು, ಇವ್ರು ಓದ್ತಿದ್ರು. ಮತ್ ಅಪ್ಪವ್ರು ಪ್ರಸಾದ ಮಾಡ್ಬೇಕಾದ್ರು ಸಹ ಅವ್ರ ಎದುರುಗಡೆ ಅವ್ರೆಲ್ಲಾರು ಓದ್ತಾ ಇರ್ಬೇಕು, ಯಾವ್ದಾದ್ರು ಒಂದ್ ಗ್ರಂಥ ಇರ್ಬೇಕು. ಹಾಗಾಗಿ ಸ್ವಾಧ್ಯಾಯ ಪ್ರವಚನ ಇದನ್ನ ಏನ್ ಮಾಡಿದ್ರು ತಪ್ಪಿಸ್ಬಾರ್ದು ಸಾಧಕ. ಈ ರೀತಿಯಾಗಿ ಮಾಡಿದ್ರೇನೆ ಆತ್ಮಜ್ಞಾನ ಆಗದ್ ಕಷ್ಟ ಇದೆ. ನಾನ್ ಬರೀ ಇಲ್ಲೊಂದ್ ಸ್ವಲ್ಪ ಕೇಳಿ ಮಾಡಿ ಹೋದ್ರೆ ಅದು ಫಲ ಕೊಡೋದಾದ್ರೆ ಹೇಗ್ ಫಲ ಕೊಡುತ್ತೆ? ಒಳಗೆ ಬಹಳ ನಮಗೆ ಮೋಹ ಮಮಕಾರಗಳು, ರಾಗದ್ವೇಷಗಳು ಇವೆಲ್ಲ ಬಹಳ ಇದೆ. ಅವುಗಳೆಲ್ಲ ಶುದ್ಧ ಆಗ್ಬೇಕಲ್ಲ. ಹಿಂಗದೆ ನಿತ್ಯ ಕರ್ಮವ ಮಾಡಲು, ಈ ರೀತಿಯಾದ ಕ್ರಮಬದ್ಧ ಜೀವನವನ್ನ ಮಾಡು. ಅದು ಇವತ್ತೇ ನಾನು ಬೀಜ ಹಾಕಿದೀನಿ, ಈಗ ಒಂದ್ ಸ್ವಲ್ಪ ದಿನದಲ್ಲಿ ಅದು ಫಲ ಕೊಡುತ್ತೆ ಅಂದ್ರೆ ಹೇಗಾಗತ್ತೆ? ದಿನಾ ಪ್ರತಿನಿತ್ಯ ಮಾಡ್ತಾ ಇರು. ನೀನು ಗೊತ್ತಿಲ್ದೆ ಇರೋ ಹಾಗೆ ಆ ಪುಣ್ಯ ಬರಕ್ ಪ್ರಾರಂಭ ಆಗತ್ತೆ. ಪುಣ್ಯ ಅಂದ್ರೆ ಏನು? ಮನಸ್ಸು ಸ್ವಚ್ಛ ಆಗೋದು. ಮನಸ್ಸು ಬಹಳ ಚಂಚಲ ಇದೆ. ಏನಕ್ಕೆ ಆತ್ಮಜ್ಞಾನ ಕೇಳ್ಬೇಕಾದ್ರೇನೆ, ಶ್ರವಣವನ್ನ ಕೇಳ್ಬೇಕಾದ್ರೆ ಯಾಕೆ ಅದಕ್ಕೆ ಆ ಅನುಭವ ಬರೋದಿಲ್ಲ, ಸತ್ಯ ವಸ್ತುವಿನ ಅನುಭವ ಬರಲ್ಲ ಅಂದ್ರೆ ಬೀಜ ಮೊದಲು ಪ್ರಾರಂಭದ ಸರಿ ಇಲ್ಲ, ಕ್ರಮಬದ್ಧವಾದ ಜೀವನ ಇಲ್ಲ. ಈಗ ನಾನು ಇಂದಿನ ದಿನ ಎಷ್ಟೊತ್ಗೋ ನಾನು ಎದ್ದೆ, ಏನೇನೋ ತಿಂದಿದ್ದೀನಿ, ಎಲ್ಲೋ ಹೋಗಿದ್ದೀನಿ, ಎಂತವ್ರ ಜೊತೆ ಮಾತಾಡಿದ್ದೀನಿ, ಬರೀ ಹೆಂಡತಿ ಇಲ್ಲ, ರಾಗದ್ವೇಷದ ಬಗ್ಗೆ, ಮನೆಯ ಬಗ್ಗೆ, ದುಡ್ಡಿನ ಬಗ್ಗೆ ಎಲ್ಲ ಮಾಡಿ ವಿಪರೀತವಾಗಿ ಮಾಡಿ ರಾತ್ರಿ ಎಷ್ಟೊತ್ತು ಮೊಬೈಲ್ ಎಲ್ಲ ನೋಡ್ಕೊಂಡ್ ಪೇಪರ್ ಓದಿ ರಾಜಕೀಯ ಎಲ್ಲ ಮಾತಾಡ್ಕೊಂಡ್ ನಾನ್ ರಾತ್ರಿ ಮಲಗ್ದೆ. ಕನಸು ಅದೇ ಇರುತ್ತೆ. ಬೆಳಗ್ಗೆ ಎದ್ರೆ ಆ ಮನಸ್ಸು ಹೇಗ್ ಆರಾಮಿರುತ್ತೆ, ಹೇಗೆ ಇದು ಅಳವಡುತ್ತೆ ಜ್ಞಾನ ಚಿಂತನ. ಅದಕ್ಕೆ ಇಲ್ಲಿ ಬಂದಾಗ ಆಕಳಕ್ಕೆ ನಿದ್ರೆ ಯಾಕೆ ಅವೆಲ್ಲವೂ ಬರೋದು, ಏನ್ ಹೇಳ್ತಾವ್ರೆ ಅಂತ ಅರ್ಥ ಆಗ್ತಿಲ್ಲ. ಯಾಕೆ? ಹಿಂದಿನ ದಿನ ನನ್ನ ಜೀವನನೇ, ನಾನೇ ಆ ರೀತಿ ಹೆಂಗೆಗೋ ಜೀವನ ಕಳೀತಿದ್ದೀನಿ. ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ, ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿ ದುಷ್ಕೃತಿ ಭಂಗವಾಗೆ ಮೋಹಿಪೆ. ಈ ರೀತಿ ನಿತ್ಯ ಕರ್ಮವನ್ನ ಮಾಡೋದ್ರಿಂದ ಪ್ರತಿನಿತ್ಯ ಪ್ರವಚನ ಕೇಳೋದು, ಪ್ರತಿನಿತ್ಯ ಬೆಳಗ್ಗೆ ಎದಳೋದು, ಸ್ವಲ್ಪ ಆಸನಗಳನ್ನ ತನಗೆ ಏನ್ ಬೇಕಾದ್ದು ತನಗೆ ಒಟ್ಟು ದೇಹವನ್ನ ಚಟುವಟಿಕೆ ಇಡುವಂತಹ ತಮ್ಮ ವಾಕಿಂಗ್ ಆಗ್ಲಿ ಯೋಗ ಆಗ್ಲಿ ಮಾಡೋದು. ಆ ರೀತಿ ಮಾಡೋ ಮನಸ್ಸು ಹೇಗಿರುತ್ತೆ? 8 ಗಂಟೆಗ ಎದ್ದು ಆಮೇಲೆ ಎಲ್ಲೋ ಕುತ್ಕೊಂಡು ಹಾಸಿಗೆ ಮೇಲೆ ಕುತ್ಕೊಂಡು ಅಲ್ಲೇನೋ ಪ್ರವಚನ ಇಲ್ಲೇನೋ ಹೇಳ್ತಾವ್ರೆ ಅಂತ ಕೇಳೋದ್ ಹೇಗಿರುತ್ತೆ? ಈ ರೀತಿ ಮಾಡೋ ಜೀವನ ಹೇಗಿರುತ್ತೆ? ನಾವೇ ಪರೀಕ್ಷೆ ಮಾಡ್ಕೋಬೇಕು. ಯಾರು ಈ ರೀತಿ ಪ್ರಾರಂಭ ಮಾಡ್ತಾರೋ ಅವ್ರಿಗೆ ಆಮೇಲೆ ತಾನೇ ಆ ಮನಸ್ಸು ಬಿಡೋದಿಲ್ಲ. ಆ ಮನಸ್ಸಿಗೆ ಒಂದು ಸ್ವಲ್ಪ ರುಚಿ ಹತ್ತಿಸ್ಬೇಕಷ್ಟೇನೆ. ಒಂದು ಸಲಿ ಅದು ಹಠ ಹಿಡಿತೋದು, ಇನ್ನ ಬ್ರಹ್ಮಜ್ಞಾನ ಆಗೋವರೆಗೂ ಅದನ್ನ ನನ್ನ ವಾಪಸ್ ಬಿಡೋದಿಲ್ಲ. ಅದಕ್ಕೆ ಅಭ್ಯಾಸ ಆಗ್ಬೇಕು. ಅದನ್ನ ಅವರು ಇದ್ರಲ್ಲೆಲ್ಲ ಹೇಳ್ತಿರ್ತಾರೆ, ಯಾವ್ದು ಭಗವದ್ಗೀತೆಲ್ಲ ಹೇಳ್ತಾರಲ್ಲ, ಅಭ್ಯಾಸ ವೈರಾಗ್ಯ. ನಮ್ದು ಏನಾಗಿದೆ, ಯಾಕೆ ಬ್ರಹ್ಮಜ್ಞಾನ ಸಂಸಾರಸ್ಥರಿಗೆ ಕಷ್ಟ ಅಂದ್ರೆ ಪ್ರಾರಂಭದಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಇಲ್ದೇನೆ ನುಗ್ಬಿಡ್ತೀವಿ. ಈ ಜೀವನದ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಮೊದ್ಲು ಬಹಳ ಚೆನ್ನಾಗಿ ನಮ್ಮ ಭಾರತೀಯ ಧರ್ಮದಲ್ಲಿ ಬಹಳ ಚೆನ್ನಾಗ್ ಮಾಡಿದ್ರು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅತ್ಯಂತ ಶ್ರೇಷ್ಠವಾಗಿತ್ತು. ನಮಗ ಈಗ ಅದ್ಯಾವುದೂ ಇಲ್ಲ. ಒಂದೇ ಸಲಿಗೆ ಗೃಹಸ್ಥಾಶ್ರಮ ಏನೂ ಪ್ರಜ್ಞೆ ಇಲ್ಲದೆ ಪ್ರವೇಶ ಮಾಡ್ತೀವಿ. ಕೊನೆಗೆ ಇನ್ ಸನ್ಯಾಸ ವಾನಪ್ರಸ್ಥ ಅಂತೂ ತಲೆಯಲ್ಲಿ ಬರೋದೇ ಇಲ್ಲ. 80 ವರ್ಷದವರೆಗೂ ಆ ಗೃಹಸ್ಥಾಶ್ರಮದೇ ತಲೆಯಲ್ಲಿ. ಹಾಗಾಗಿ ಯಾಕೆ ಬ್ರಹ್ಮಜ್ಞಾನ ಎಷ್ಟ್ ಕೇಳ್ತೀವಿ, ಎಷ್ಟು 20 ವರ್ಷ ಕೇಳ್ತಾ ಇದೀವಿ, 30 ವರ್ಷ ಕೇಳ್ತಾ ಇದ್ವಿ. ಹೌದು, ಎಲ್ಲ ಕೇಳ್ತಿದ್ದೀರಾ. ಆದ್ರೆ ಬೀಜ, ಪ್ರಾರಂಭದ ಬೀಜ ಮನಸ್ಸು ಯಾವ ರೀತಿ ಇದೆ, ಮನಸ್ಸು ನಿನ್ಗೆ ಯಾವ ರೀತಿ ಇದೆಯೋ ಆ ರೀತಿ ಫಲ ಬರ್ತಿದೆ ಅಲ್ಲಿ. ನಾನು ಹೇಗೆ ಮನಸ್ಸನ್ನ ಅದಕ್ಕೆ ತೊಡಗಿಸ್ತೀನೋ, ತಿರ್ಗಾ ನಾವು ಸುಮ್ನೆ ಮನಸ್ಸಿನ ಮೇಲೆ ಹೇಳ್ತೀವಿ, ಮನಸ್ಸು ಚಂಚಲ ಇದೆ, ಹಾಗಿದೆ. ನಮ್ಮ ಅಪ್ಪವ್ರು ಅಂತಿದ್ರು, ಯಾಕೆ ಅದಕ್ಕೆ ಸುಮ್ನೆ ಬೈತೀರಾ, ಮನಸ್ಸನ್ನತ್ತಂತೆ. ನಾನ್ ಏನ್ ಮಾಡಿದೀನಿ ಅಂತ ಯಾಕೆ ನನ್ನನ್ನು ಇಷ್ಟೊಂದು ಬೈತೀಯಾ? ನೀ ನನಗೊಂದ್ ಮಾರ್ಗದರ್ಶನ ಮಾಡು, ನನ್ಗೆ ಎಲ್ಲಿರ್ಬೇಕು ಅಂತ ಹೇಳು, ಹೀಗ್ ಮಾಡು ಅಂತ ಹೇಳು. ನಾನ್ ಮಾಡಿಲ್ಲ ನೋಡು. ಬುದ್ಧ ಭಗವಾನನಿಗೆ ಆ ಮನಸ್ಸಿಗೆ ಅನಿಸ್ತು, ಹೊರಡಿಸ್ತು ಅದು. ಇನ್ ಏನ್ ಮಾಡಿದ್ರು ಅವ್ರ ಮನೆ ಕಡೆ ಬರ್ಬೇಕು ಅನಿಸ್ಲಿಲ್ಲ. ಸಿದ್ಧಾರೂಢರಿಗೆ ಅನಿಸ್ತು ಆ ಭಯಕ್ಕೆ, ಅದೇ ಮನಸ್ಸೆ, ನಮ್ಮ ಮನಸ್ಸುಗಳ ಆ ಮನಸ್ಸಿಗೆ ಅನ್ನಿಸ್ತು. ಆ ರೀತಿ ಮನಸ್ಸಿಗೆ ರೂಢಿ ಮಾಡ್ಬೇಕು ಅದನ್ನ. ಪ್ರತಿನಿತ್ಯ ಪ್ರಾರಂಭದಲ್ಲಿ ಸ್ವಲ್ಪ ದಿನ ಮಾಡಿ, ಯಾಕೋ ನನ್ ಕೈಲಿ ಆಗ್ತಿಲ್ಲ, ಸಾಧಕನೇ ಅಲ್ಲ. ಹಂಗೆ ಆ ರೀತಿ ಸಂಸಾರದಲ್ಲಿ ಏನಾದ್ರು ನನಗೆ ಆಗಲ್ಲ ಅಂತ ಏನಾದ್ರು ಬಿಟ್ಟಿದ್ಯಾ ಯಾವ್ದಾದ್ರು ಪ್ರಯತ್ನ? ಪ್ರತಿ ಮಾಡಿ ಮಾಡಿ ಅಲ್ಲೆಲ್ಲ ಎಷ್ಟು ಸರಿ ಆಗಿರತ್ತೆ ಅಲ್ಲೆಲ್ಲಾನುವೆ. ಆದ್ರೂ ನೀನ್ ಅವುಗಳನ್ನ ಏನಾದ್ರು ಬೇಡ, ನನಗೆ ಏನಾದ್ರು ಆಗಲ್ಲ ಅಂತ ಏನಾದ್ರು ಬಿಟ್ಟಿದ್ಯಾ ನೀನು? ಇಲ್ಲಿ ಸಾಧನೆಯಲ್ಲಿ ಸತ್ಸಂಗದಲ್ಲಿ ಮಾತ್ರ ನನ್ಗೇನು ಆಗ್ತಿಲ್ಲ,
ನನ್ಗೇನು ಅನಿಸ್ತಿಲ್ಲ ಅಂತೀಯಲ್ಲ, ಹೇಗೆ ಗೊತ್ತಾಗತ್ತೆ ನಿನ್ಗೆ ಸತ್ಸಂಗದ ಮಹತ್ವ? ವಿಪರೀತವಾಗಿ ತನ್ಮಯವಾಗಿರುವ ಮನಸ್ಸಿಗೆ ಈ ಆತ್ಮಚಿಂತನ ಬರೋದಾದ್ರೆ ಹೇಗ್ ಬರುತ್ತೆ? ಈ ಕ್ರಮಬದ್ಧತೆಯನ್ನ ಮಾಡ್ಲೇಬೇಕು ಸಾಧಕ. ಮೊದಲು ನನ್ಗೆ ಈಗ ಸಂಸಾರದೊಳಗಡೆ ಬಹಳ ರಭಸವಾಗಿ ನುಗ್ಬಿಟ್ಟಿದೀನಿ ಆಗ್ಲೇ. ಏನು ಪ್ರಜ್ಞೆ ಇಲ್ಲ. ಯಾರ್ ಮಹಾತ್ಮರು ಹೇಳಿದ್ರು, ಎಲ್ಲಾರು ಹೇಳ್ತಿದಾರೆ, ಉಪನಿಷತ್ತು ಪ್ರವಚನ, ಯಾವುದೂ ಲಕ್ಷ್ಯ ಇಲ್ಲ. ಮೊದಲು ಬ್ರಹ್ಮಚರ್ಯ ಇನ್ನೂ ಮುಗಿತಿದ್ದಂಗೆನೆ ಪ್ರಾರಂಭ ಆಗ್ಲೇನೆ. ಯಾವಾಗ ನನ್ ಗೃಹಸ್ಥಾಶ್ರಮ ವಯಸ್ಸಾಯ್ತು, ಮದುವೆ, ಜೊತೆಗೆ ಪರಿಸರದವರು, ಅವ್ರು ಇವ್ರು, ನನ್ನೊಳಗಿರುವ ಎಲ್ಲಾ ಸೇರಿ ಅದ್ರಲ್ಲಿ ನುಗ್ಬಿಡ್ತೀನಿ. ಇನ್ ವಾಪಸ್ ಬರಕ್ ಇದೇ ಇಲ್ಲ. ಇವ್ರದ್ದು ಚಕ್ರವ್ಯೂಹ ಹೇಳ್ತಾರಲ್ಲ, ಅಭಿಮನ್ಯು ತರ ನುಗ್ಗದ್ ಮಾತ್ರ ಗೊತ್ತಿದೆ ನಮ್ಗೆ, ಅದ್ರಿಂದ ಆಚೆ ಬರೋದೇ ನಮಗ್ ಗೊತ್ತಿಲ್ಲ. ಹಾಗಾಗಿ ಈ ಆತ್ಮಚಿಂತನ ಬರೋದಿಲ್ಲ. ಅದನ್ನ ಅವ್ರು ಯಾಕೆ ಆತ್ಮಚಿಂತನ ಬರ್ತಿಲ್ಲ ನೋಡಿ, ಈ ರೀತಿ ಇದೆ ನಿಮ್ ಮನಸ್ಸು. ಈ ರೀತಿ ಇರುವ ಮನಸ್ಸಿಗೆ ಹಾಗಾದ್ರೆ ಏನೋ ಅದಕ್ಕೆ ಇದ್ ಮಾಡ್ಬೇಡ, ನಿಧಾನವಾಗಿ ಅದನ್ನ ಸರಿ ಮಾಡ್ಬೋದು. ಹಿಂಗದೆ ನಿತ್ಯ ಕರ್ಮವ ಆ ರೀತಿ ಇದೆಯಲ್ಲ, ಅದು ದೋಷಪೂರಿತ ಆಗಿದೆಯಲ್ಲ, ನಿಧಾನವಾಗಿ ಅದನ್ನ ಒಳ್ಳೆಯ ರೀತಿಯ ಮನಸ್ಸಿಗೆ ಸಂಸ್ಕಾರವನ್ನ ಕೊಡೋದು. ಮೆಲ್ಲನೆ ಮೆಲ್ಲನೆ ಒಳೆ ಸರಿ ಒತ್ತ, ಒಳ್ಳೆಯ ಬಟ್ಟೆಯ ನಾರೈ ಒತ್ತ, ನಿಧಾನವಾಗಿ ಮನಸ್ಸಿಗೆ. ಆದ್ರೆ ಅದನ್ನ ಕ್ರಮಬದ್ಧವಾಗಿ ತುಂಬಾ ನಾವು ಅದನ್ನ ಬಲವಂತವಾಗೇ ಮಾಡ್ಬೇಕು ಪ್ರಾರಂಭದಲ್ಲಿ. ಆ ಮನಸ್ಸು ಒಂದು ದಿನ ಎರಡು ದಿನಕ್ಕೆ ಒಗ್ಗದಿಲ್ಲ ಅದು. ಈಗ ಒಂದ್ ಗಿಡ ಬೀಜ ಹಾಕಿರೋದು ಒಂದಿನ 2 ದಿನಕ್ಕೆ ಬಗ್ಗತ್ತ ಅದು? 2 ದಿನಕ್ಕೆ ಮರ ಆಗತ್ತ ಅದು? ಹಾಗೆ ಇದು ಪ್ರತಿನಿತ್ಯ ಕ್ರಮಬದ್ಧಗೊಳಿಸ್ಲೇಬೇಕು. ಬೆಳಗ್ಗೆ ಎದ್ದಳ್ಳೇಬೇಕು. ಈ ರೀತಿ ಪ್ರವಚನವನ್ನ ಸಮಯಕ್ಕೆ ಸರಿಯಾಗಿ ಕೇಳಿ, ಅದ್ರಿಂದ ಮುಂದೆ ನಮ್ಗೆ ಈಗ ಗೊತ್ತಾಗೋದಿಲ್ಲ. ಪಾಲ್ಬ್ರಂಟನ್ ಅದನ್ನೇ ಹೇಳ್ತಿರ್ತಾರ ಅವ್ರು. ನಾನು ಎಷ್ಟೊಂದು ಈ ಅಧ್ಯಾತ್ಮಕ್ಕೋಸ್ಕರ ಬಹಳ ಅಪಹಾಪಿ ಮಾಡಿದೆ, ಎಂತ ಮಹಾತ್ಮರ ಹತ್ರ ಎಲ್ಲ ಹೋದೆ, ಎಷ್ಟೊಂದು ನಾನು ಕಠಿಣವಾಗಿ ಎಲ್ಲಾ ಕಷ್ಟಗಳನ್ನ ಅನುಭವಿಸ್ತಿದ್ದೀನಿ. ಬಿಸಿಲು, ಮಳೆ, ಆಹಾರ ಏನೂ ಇರ್ಲಿಲ್ಲ. ಅವುಗಳನ್ನೆಲ್ಲಾ ಅನುಭವಿಸಿ ಎಲ್ಲಾ ಮಾಡಿದ್ರು, ಏನ್ ಮಾಡಿದ್ರು ನನಗೆ ಆ ಸಾಧನೆಯ ಫಲನೇ ನನಗ್ ಗೊತ್ತಾಗ್ತಿಲ್ಲ, ನನ್ಗೇನೂ ಫಲ ಬಂದಿಲ್ಲ ಅಂತ. ಆಗ ರಮಣ ಮಹರ್ಷಿಗಳಂತಾರೆ, ನಿನಗೇನ್ ಗೊತ್ತಿದೆ? ಅಂತರಂಗದ ಹೇಗ್ ಗೊತ್ತಾಗತ್ತೆ? ಹೊರಗಡೆದೆಲ್ಲಾ ಗೊತ್ತಾಗತ್ತೆ, ಲೌಕಿಕದಲ್ಲೆಲ್ಲವೂ ಗೊತ್ತಾಗತ್ತೆ. ಅಂತರಂಗದಲ್ಲಿ ಅದು ಪರಿಶುದ್ಧ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ? ಮಹಾತ್ಮರು ಗೊತ್ತಾಗತ್ತೆ. ಹಾಗಾಗಿ ಎಲ್ಲಾ ಮಹಾತ್ಮರು ಅಂತಾರೆ, ನಿನ್ಗೇನೂ ಬಾ ಸುಮ್ನೆ ಸತ್ಸಂಗಕ್ಕೆ ಮಾಡು ಸತ್ಸಂಗವನ್ನ. ಸತ್ಸಂಗದಿಂದ ನಿಸ್ಸಂಗ ತಾನೇ ಆಗತ್ತೆ. ಆದ್ರೆ ಆ ಸತ್ಸಂಗವನ್ನ ಕ್ರಮಬದ್ಧವಾಗಿ ಮಾಡೋದು. ಆ ಕ್ರಮಬದ್ಧ ಬೇಕಾದ್ರೆ ಹಿಂದಿನದ ಜೀವನ ಸರಿ ಇರ್ಬೇಕು. ಹಿಂದಿನ ಜೀವನ ಸರಿ ಇದ್ರೆ ಇವತ್ತು ನಾನು ಸತ್ಸಂಗ ತನ್ಮಯವಾಗಿ ಕೇಳ್ತೀನಿ. ಹಿಂದಿನದಲ್ಲೇ ನಾನು ತುಂಬಾ ವಿಪರೀತವಾಗಿ ವಿಷಯ ವಾಸನೆಗಳಲ್ಲೇ ಮನಸ್ಸನ್ನ ನಾನು ತೊಡಗಿಸಿದ್ರೆ ಏನ್ ಮಾಡಿದ್ರು ಶ್ರವಣಕ್ಕೆ ಸಮಾಧಿ ಬರಕ್ ಸಾಧ್ಯನೇ ಇಲ್ಲ. ಶ್ರವಣದಲ್ಲೇ ನಾನು ಆತ್ಮಜ್ಞಾನ ಪಡಿಬೇಕು ಅಂತ ಎಷ್ಟೇ ಲಕ್ಷ್ಯ ಇಟ್ಕೊಂಡಿದ್ರು ಮನಸ್ಸು ಒಂದ್ ಕ್ಷಣ ಬೇಕು ಚಂಚಲ ಕೆಳಗಡೆ ಬಂದ್ಬಿಡುತ್ತೆ. ಅಂತ ಮನಸ್ಸನ್ನ ಏಕಾಗ್ರ ಮಾಡ್ಬೇಕಂತ ಇರೋರಿಗೆ ಆಗದ್ ಕಷ್ಟ ಇದೆ. ಇಂದಿನ ದಿನ ನಾನು ಹೇಗೇಗೋ ಮನಸ್ಸನ್ನ ಹೀಗಿಟ್ಕೊಂಡು ವಿಪರೀತವಾಗಿ ವಿಷಯ ವಾಸನೆಗಳಲ್ಲಿ ಮುಳುಗಿರುವ ಮನಸ್ಸಿಗೆ ಹೇಗೆ ಆತ್ಮಚಿಂತನ ಬರುತ್ತೆ? ಆತ್ಮಜ್ಞಾನ ಪಡಿಬೇಕು ಅಂದ್ರೆ ಈ ರೀತಿ ಕ್ರಮವನ್ನ ಮಾಡ್ಲೇಬೇಕು. ಅದನ್ನ ಅರ್ಜುನ ಅದನ್ನೇ ಹೇಳ್ತಾನೆ, ನೀವೇನ್ ಹೇಳಿದ್ರಿ, ಆದ್ರೆ ಸಾಧಕ ಹೇಗಿರ್ಬೇಕು ಅನ್ನೋದು ಸರ್ವಜ್ಞನ ಒಂದು ವಚನ ಬಹಳ ಚೆನ್ನಾಗಿದೆ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ದಯಾಳು ದೇವನಂ ನೆನೆದವರ ಆಳಿನ ಆಳಯ್ಯ ಸರ್ವಜ್ಞ. ಆ ದೇವರು ಆಳಿನ ಆಳಾಗ್ತಾರಂತೆ ಯಾರಿಗೆ? ಈ ಕ್ರಮಬದ್ಧ ಜೀವನ ನಡೆಯೋ. ಕೋಳಿ ಕೂಗದ ಮುನ್ನ ಬೆಳಗ್ಗೆ ಬೇಗ ಎದ್ದೊಳೋದು, ಆ ಏನು ನಿತ್ಯದಲ್ಲಿ ಏನೇನ್ ಕರ್ಮಗಳಿದೆ ಅವುಗಳನ್ನೆಲ್ಲ ಮಾಡೋದು, ಇವುಗಳನ್ನ ಮಾಡೋರಿಗೆ ಆಳಿನ ಆಳಯ್ಯ ಸರ್ವಜ್ಞ. ಆ ದೇವರು ಆ ರೀತಿ ಒಲಿತಾರಂತೆ, ಮನಸ್ಸು ಅಷ್ಟು ಪರಿಶುದ್ಧ ಆಗುತ್ತೆ. ಅದನ್ನೇ ಇಲ್ಲಿ ಅವ್ರು ಹೇಳ್ತಿದ್ದಾರೆ, ಹಿಂಗದೆ ನಿತ್ಯ ಕರ್ಮವ ಮಾಡಲು. ಏನ್ ಮಾಡಿದ್ರು ಬಿಟ್ಟೂ ಬಿಡದೆ ಅದನ್ನ ಒಂದು ರೀತಿಯ ತಪಸ್ಸು, ಜ್ಞಾನ ತಪಸ್ಸು ಏನು? ಶ್ರವಣಾದಿಗಳನ್ನ ಬರೋದು, ಪ್ರವಚನವನ್ನ ಕೇಳೋದು, ಪ್ರಾರ್ಥನಾ ಮಾಡೋದು, ಏನ್ ಆ ಸಮಯ ಇದೆ ಅದನ್ನ ತಪ್ಪಿಸ್ಬಾರ್ದು. ಬೆಳಗ್ಗೆ ಎದ್ದು ಆ ದಿನದುದಯ ಕಾಲದೊಳೆ ಅದನ್ನೆಲ್ಲಾ ಮಾಡ್ಲೇಬೇಕು ಸಾಧಕ. ಈ ರೀತಿ ಮಾಡಿದ್ರೆ ಆ ಮನಸ್ಸಿಗೆ ಒಂದು ಪಾವಿತ್ರತೆ ಬರುತ್ತೆ, ಸ್ವಲ್ಪ ದೋಷಗಳೆಲ್ಲ ಕಡಿಮೆ ಆಗತ್ತೆ. ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಹಿಂಗದೆ ನಿತ್ಯ ಕರ್ಮ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜಾದಿಗಳು, ನಿಮ್ಮ ಮನೆಯಲ್ಲಿ ಯಾವುದೇನಿರುತ್ತೋ ಅವುಗಳನ್ನೆಲ್ಲಾ ಮಾಡಿ, ಮನೆಯನ್ನ ಸ್ವಚ್ಛ ಮಾಡಿ, ಅಲ್ಲೇ ಆಮೇಲೆ ಪ್ರಾರ್ಥನಾ ಮಾಡಿ ಧ್ಯಾನ ಮಾಡೋದು ಹೇಗಿರುತ್ತೆ, ಅದೇ ಹಾಸಿಗೆ ಮೇಲೆ ಕುತ್ಕೊಂಡು ಅಲ್ಲೇ ಟೀ ಕುಡ್ಕೊಂಡು ಮಾಡ್ಕೊಂಡು ಆಕಳಿಸ್ಕೊಂಡು ಪ್ರವಚನ ಕೇಳೋದು ಹೇಗಿರುತ್ತೆ. ಎಲ್ಲವೂ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆ ರೀತಿ ತುಂಬಾ ಜನ ಸಾಧಕರು ಇದಾರೆ ಇಲ್ಲಿ. ಈಗ ಆನ್ಲೈನ್ ಅಲ್ಲೆಲ್ಲ ಸೇರಿದ್ರ, ನಮ್ ಪ್ರವಚನಕ್ಕೆಲ್ಲ ಬರ್ತಿದ್ರಲ್ಲ ಅವ್ರೆಲ್ಲಾರು, ಲಕ್ಷ್ಮಿ ಆಂಟಿ ಆಗ್ಲಿ, ಗಾಯತ್ರಿ ಅವರೆಲ್ಲಾ ಬೆಳಗ್ಗೆ 3:30ವರೆಗೆ ಬರ್ತಿದ್ರು ಇಲ್ಲಿಗೆ, ಧ್ಯಾನ ಮಾಡಕ್ ಬರ್ತಿದ್ರು. ಈಗ್ಲೂ ಅವರಲ್ಲಿ ಮನೆಯಲ್ಲಿ ಬೇಗನೆ 3:30-4 ಗಂಟೆಗೆ ಎದ್ದೇಳ್ತಾರೆ. ಎದ್ದು ಸ್ನಾನ ಮಾಡಿ ಧ್ಯಾನವನ್ನ ಜ್ಞಾನ ಚಿಂತನ ಮಾಡ್ತಾರೆ.
ನಾನು ದೇಹ ನಾನಲ್ಲ, ಇವನ್ನೆಲ್ಲ ಜ್ಞಾನ ಚಿಂತನ ಮಾಡಿ ಪರಮಾರ್ಥ ಗೀತೆಯನ್ನ ಹೇಳಿ ಇನ್ನೇನ್ ಪ್ರವಚನ ಪ್ರಾರಂಭ ಆಗ್ಬೇಕಾದ್ರೆ ಕೂತಿರ್ತಾರೆ. ಅಂತವ್ರಿಗೆ ಯಾಕೆ ಬ್ರಹ್ಮಜ್ಞಾನ ಲೇಟ್ ಆಗತ್ತೆ ಅಂತ ಆತ್ಮ ಆತರ ಅವ್ರು ಆ ಬಯಕೆ ಆ ರೀತಿ ಮಾಡ್ಸತ್ತೆ. ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅನ್ನುವ ಬಯಕೆ ಇರುತ್ತಲ್ಲ, ಅದೆಲ್ಲವೂ ಮಾಡ್ಸತ್ತೆ. ಯಾರಿಗ ಆ ಬಯಕೆಯಲ್ಲೇ ದುರ್ಬಲ ಇರುತ್ತೋ ಅವ್ರಿಗೆ ಯಾವುದೂ ಸಾಧನೆಗಳು ಬರೋದಿಲ್ಲ. ಹಾಗಾಗಿ ಸಾಧಕ ಈ ರೀತಿ ಮಾಡ್ಲೇಬೇಕು. ಈ ರೀತಿ ಮಾಡೋರ್ಗೆ ಆತ್ಮಜ್ಞಾನ ಆಗೋದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿ. ಇದು ಮಂಗಳಮಯ, ತುಂಬಾ ಪುಣ್ಯವಾದ ಕಾರ್ಯ. ಬಹಳ ಮನಸ್ಸನ್ನ ಸ್ವಚ್ಛ ಮಾಡತ್ತೆ. ಏನೂ ಕಷ್ಟ ಪಡೋ ಹಾಗಿಲ್ಲ. ಸಮಯವನ್ನ ಕ್ರಮಬದ್ಧತೆಯನ್ನ ಮಾಡೋದು. ಕ್ರಮ ಏನ್ ಮಾಡಿದ್ರು ತಪ್ಪು. ನಮ್ಮ ಅಪ್ಪವ್ರು ಏನು ಕ್ರಮಬದ್ಧತೆ, ಪ್ರವಚನ ಏನ್ ಮಾಡಿದ್ರು 1 ನಿಮಿಷ ಲೇಟ್ ಮಾಡ್ತಿರ್ಲಿಲ್ಲ. ಒಂದೇ 1 ಸೆಕೆಂಡು ಲೇಟ್ ಆಗ್ತಿರ್ಲಿಲ್ಲ. ಅವ್ರೇನ್ ಯಾವಾಗ್ಲೂ ಗಂಟೆ ನೋಡ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಏನು ಆ ಕ್ರಮಬದ್ಧತೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಇದ್ರಂತ, ಅವರು ಹಾಗೆ ಇದ್ರಂತ. ಆ ಸಮಯ ಅಂದ್ರೆ ಸಮಯ. 9 ಆಯ್ತು, ನಮ್ಮ ಅಪ್ಪವ್ರದ್ದು ಅಷ್ಟೇನೆ. ರೂಮ್ ಒಳಗ್ ಹೋದ್ರು, ಬಾಕ್ಲ ಹಾಕಿದ್ರು. ರಾತ್ರಿ 9 ಆಮೇಲೆ ಈಗ ಲಾಸ್ಟಿಗೆ ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿದ್ರು ಬಿಟ್ರೆ ಮೊದಲಿಂದನೂ ಹಾಗೆ. ಅವರ ಗುರುಗಳು ಮಲ್ಲಿಕಾರ್ಜುನಪ್ಪ ಅವರನ್ನು ಹಾಗೆ, ಅವ್ರ ಗುರುಗಳ ಹತ್ರ ಏನ್ ಬೆಳಗ್ಗೆನೆ ಎದ್ದು ಏನ್ ಗುರುವಿಗಾಗಿ ಗುರು ಸೇವೆ ಮಾಡಿ ಗುರುಗಳ ಹತ್ರ ಇದ್ದು ಏನ್ ಅಲ್ಲಿಂದ ನೀರ್ ತರಬೇಕು. ಏನ್ ಬಹಳ ಕಠಿಣ ಜೀವನ, ಏನ್ ಸನ್ಯಾಸಿ ಜೀವನ, ಬಹಳ ಆರಾಮ. ಅಂತ ಜೀವನವನ್ನ, ಅಂತ ವೈರಾಗ್ಯ ಪುರುಷರು, ಅಂತ ಮಹಾತ್ಮರೇ ಅಷ್ಟು ಕ್ರಮಬದ್ಧ ಜೀವನವನ್ನ ನಡೆಸಿದ್ದಾರೆ. ನಾವು ಇಷ್ಟೊಂದು ವ್ಯಾಮೋಹಗಳಲ್ಲಿರೋರು, ಇಷ್ಟೊಂದು ಇದ್ರಲ್ಲಿರೋರು ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಹೊರಟಿದೀವಲ್ಲ, ನಮ್ಮ ಜೀವನ ಎಷ್ಟು ಕ್ರಮ ಮಾಡ್ಕೋಬೇಕು. ಇದಕ್ಕೇನ್ ದುಡ್ಡು ಕೊಡೋ ಹಾಗಿಲ್ಲ, ಕಾಸು ಕೊಡಂಗಿಲ್ಲ, ಏನೂ ಕಷ್ಟ ಪಡಂಗಿಲ್ಲ. ಏನ್ ಹೊರಗಿನದು ಏನ್ ಬೇಕಾಗಿದೆ, ನನಗ್ ಮಾತ್ರ ಇಚ್ಛೆ ಬೇಕಾಗಿದೆ ಅಷ್ಟೇ. ಇದಕ್ಕೇನ್ ಬೆಳಗ್ಗೆ ಎದಳೋದಿಕ್ಕೆ, ಸ್ವಚ್ಛವಾಗಿರೋದಕ್ಕೆ ಏನಾದ್ರೂ ದುಡ್ಡು ಕೊಡ್ಬೇಕು, ಏನಾದ್ರು ಬಹಳ ಕಷ್ಟ ಇದೆಯಾ, ಅದಕ್ಕೆ ಏನಾದ್ರು ಬಹಳ ಸಮಸ್ಯೆಗಳೇನಾದ್ರು ಇದೆಯಾ, ಯಾರು ಅಡೆತಡೆ ಮಾಡ್ತಾರ? ಮಾಡಿದ್ರೆ ನನ್ ಮನಸ್ಸು ಒಂದೇ ಮಾಡ್ತಿರೋದು. ಈ ಮನಸ್ಸು ಬಹಳ ಚಂಚಲ ಇದೆಯಲ್ಲ, ಬಹಳ ಇವುಗಳಿಗೆ ಬಹಳ ವಿಪರೀತ. ಇಲ್ಲಿ ಕೇಳಕ್ ಸುಮ್ನೆ ಕೂತಿರಂಗ್ ಕಾಣ್ಸಿರತ್ತೆ. ಎಷ್ಟು ಕಡೆ ಹೋಗ್ ಬರುತ್ತೆ ಅದು, ಎಷ್ಟು ಮಾತಾಡ್ತಿರತ್ತೆ, ಎಷ್ಟು ರಾಗದ್ವೇಷಗಳನ್ನ ಮಾಡ್ತಿರತ್ತೆ. ಅಂತ ಮನಸ್ಸಿಗೆ ನೀನ್ ಆತ್ಮ ಬ್ರಹ್ಮ ಒಳಗೆ ಹೋಗ್ತಿಲ್ಲ ಶಬ್ದಗಳು. ಹಾಗಾಗಿ ಈ ರೀತಿ ಯಾಕೆ ಹೋಗ್ತಿಲ್ಲ ಅಂದ್ರೆ ಒಳಗಡೆ ವಿಪರೀತವಾಗಿ ಆ ಭ್ರಮೆಗಳನ್ನ ತುಂಬ್ಕೊಂಡಿದ್ಯಾ ಬಹಳ. ಅವುಗಳೇ ನನ್ನನ್ನು ಕುಣಿಸ್ತಾ ಇದೆ. ಮನಸ್ಸು ಹೇಗಿದೆಯೋ ಹಾಗ್ ನಾನಿದ್ದೀನಿ. ಹಾಗಾಗಿ ಆ ಮನಸ್ಸು ದೇಹವನ್ನ ಒಂದು ಕ್ರಮಬದ್ಧಗೊಳಿಸು. ಯಾವಾಗ ಕ್ರಮಬದ್ಧ ಆಯ್ತು ಆಗ ಆತ್ಮಚಿಂತನ ಎಷ್ಟೊತ್ತು ಬರೋದು, ತಾನೇ ಆತ್ಮಚಿಂತನ ಪ್ರಾರಂಭ ಆಗತ್ತೆ. ಹಾಗಾಗಿ ಅವ್ರು ಅದನ್ನ ಹೇಳ್ತಿದ್ದಾರೆ. ಹಿಂಗದೆ ನಿತ್ಯ ಮಂಗಳ ಧರ್ಮ ವಿವರ್ಧನ್ ಮಂಗಳಮಯ ಧರ್ಮದಿ ದುಷ್ಕೃತಿ ಭಂಗವಾಗಿ. ಏನೇನ್ ದೋಷಗಳಿದೆ ಅಂತೀಯಲ್ಲ ಎಲ್ಲವೂ ತಾನೇ ಹೋಗುತ್ತೆ. ಈ ರೀತಿ ಪ್ರಾರಂಭ ಮಾಡ್ತಾ ಹೋಗು. ಈ ರೀತಿ ಪ್ರತಿನಿತ್ಯ ನಿತ್ಯ ಕರ್ಮವನ್ನ ಮಾಡು. ಈ ರೀತಿ ನಿತ್ಯ ಕರ್ಮವನ್ನ ಮಾಡೋದ್ರಿಂದ ತಾನೇ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ. ಅದನ್ನ ಅರ್ಜುನ ಕೇಳ್ತಾರೆ. ಅವ್ರು ಅರ್ಜುನನಂತ ಮಹಾನ್ ಯಾರು ಇಲ್ಲ. ಇಡೀ ಮಹಾಭಾರತದಲ್ಲಿ ಅವನೇ ಅತ್ಯಂತ ಶ್ರೇಷ್ಠ. ಅವನಷ್ಟು ಏಕಾಗ್ರತೆ, ಅವನಷ್ಟು ಎಲ್ಲವೂ ವಿದ್ಯೆ ಆಗ್ಲಿ, ಅವನಷ್ಟು ಯಾರು ಸಶಕ್ತ ಬಲವಾನ, ಎಲ್ಲಾದ್ರಲ್ಲೂ ಅವನೇ. ಹಾಗಾಗಿ ಆ ಕೃಷ್ಣ ಪರಮಾತ್ಮ ಅಂತ ಅರ್ಜುನನು ಸಹ ಕೇಳ್ತಾನೆ, ನೀನು ಮನಸ್ಸನ್ನ ಏನ್ ಬೇಕಾದ್ರೂ ಹೇಳು, ಅದು ಏನ್ ಬೇಕಾದ್ರೂ ಹೇಳು, ಬೇಕಾದ್ರೆ ಸಾಧನೆ ಮಾಡ್ತೀನಿ. ಯಾವ ದೇವ್ರನ್ನ ಬೇಕಾದ್ರೆ ಕರ್ಕೊ ಬರ್ಬೇಕಾ, ಎಲ್ಲಾ ದೇವ್ರು ಅವನಿಗೆ ಸಾಕ್ಷಾತ್ಕಾರ ಆಗಿರುತ್ತೆ. ಶಿವನ್ ಸಾಕ್ಷಾತ್ಕಾರ ಮಾಡ್ಕೋತಾನೆ. ಏನ್ ಬೇಕು ಎಲ್ಲ ಹೇಳಿ, ಎಲ್ಲವನ್ನೂ ಮಾಡ್ತೀನಿ. ಆದ್ರೆ ಈ ಮನಸ್ಸನ್ನ ಒಂದ್ ಕ್ಷಣ ನಿಲ್ಸು ಅಂದ್ರೆ ನನ್ ಕೈಲಿ ಆಗೋದಿಲ್ವಲ್ಲ ಅಂತ ಆ ಅರ್ಜುನನೇ, ಯಾರು ಶ್ರೀಕೃಷ್ಣ ಪರಮಾತ್ಮ ಅವತಾರ ಪುರುಷರ ಸನ್ನಿಧಾನದಲ್ಲಿರುವಂತಹ ಆ ಅರ್ಜುನನಿಗೆ ಆ ರೀತಿ ಇದೆ. ಇನ್ನ ನಾವು ಸಂಸಾರದಲ್ಲಿರೋರಿಗೆ ನಮ್ಗೆ ಹೇಗಿರ್ಬೋದು ಆ ಮನಸ್ಸು. ಆ ಮನಸ್ಸನ್ನ ಅದಕ್ಕೆ ಅವನ ಅರ್ಜುನ ಅದೇ ಅಂತಾನೆ, ಈ ಮನಸ್ಸು ಹೆಂಗಿದೆ, ಬಹಳ ಚಂಚಲ, ಬಹಳ ಗಲಭೆ ಮಾಡತ್ತೆ. ಅದಕ್ಕೆ ಅದ್ರ ಮತ್ ಬಲ ಏನ್ ಕಡಿಮೆ ಇಲ್ಲ, ಅದು ಬಹಳ ಸಶಕ್ತವಾಗೂ ಇದೆ. ಆದ್ರೆ ಅದನ್ನ ಯಾವ್ದಕ್ ಬಳಸ್ಬೇಕು ಅಂತ ಗೊತ್ತಿಲ್ಲ. ಆ ಮನಸ್ಸೇನ್ ಬಹಳ ದುರ್ಬಲನ, ಅದು ಸಶಕ್ತ ಇದೆ ಅದಕ್ಕೆ. ಅಂತ ಮನಸ್ಸು ಇಟ್ಕೊಂಡೆ ಆತ್ಮಜ್ಞಾನವನ್ನು ಪಡೆದಿದ್ದಾರೆ. ಅದೇ ಮನಸ್ಸು ಸಂಸಾರಕ್ಕೆ ಬಳಸಿ ನಮ್ದು ದುರ್ಬಲ ಆಗಿದೆ. ನೀನ್ ಹೇಳೋದೆಲ್ಲವೂ ನನಗೆ ಅರ್ಥ ಆಗತ್ತೆ, ಆದ್ರೆ ಏನ್ ಮಾಡಿದ್ರು ನನ್ ಮನಸ್ಸು ಏಕಾಗ್ರ ಆಗಲ್ಲ. ಏಕಾಗ್ರ ಆಗ್ಲಿಲ್ಲ ಆತ್ಮಚಿಂತನ ಬರಲ್ಲ. ಸತ್ಸಂಗದಲ್ಲಿ ಶ್ರವಣವನ್ನ ಕೇಳ್ಬೇಕಾದ್ರೆ ಮನಸ್ಸು ಏಕಾಗ್ರತೆ ಬೇಕೇ ಬೇಕು. ಏಕಾಗ್ರತೆ ಇರ್ಲಿಲ್ಲ ಮನಸ್ಸಿಗೆ, ಆ ಮನಸ್ಸನ್ನ ಮೀರ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಮನಸ್ಸನ್ನ ನಾನು ಅದನ್ನ ಏಕಾಗ್ರತೆ ಮಾಡ್ಬೇಕು. ಏನ್ ಮಾಡೋದು ಅಂದಾಗ ಅರ್ಜುನ ಭಗವಂತ ದೇವ್ರಿಗೆ ಗೊತ್ತಿದೆಯಲ್ಲ ಗುರುಗಳಿಗೆ, ಅವ್ರು ಅದನ್ನ ಬಹಳ ಸುಲಭವಾಗಿ ಅದನ್ನ ಹೇಳ್ತಾರೆ. ಏನಿಲ್ಲ, ಅಭ್ಯಾಸ ವೈರಾಗ್ಯ. ಈ ಅಭ್ಯಾಸವನ್ನ ಏನ್ ಮಾಡೋದು, ನೀನ್ ಏನೀಗ ಯಾವ್ದ್ರಿಂದ ನನ್ನ ಬಂಧನ ಹೋಗುತ್ತಲ್ಲ ಅದನ್ನ ಅಭ್ಯಾಸ ಮಾಡೋದು, ಇದೇ ಅಭ್ಯಾಸ. ಸತ್ಸಂಗಕ್ಕೆ ಬರೋದೇ ಎಲ್ಲಾದ್ರಕ್ಕಿಂತ ದೊಡ್ಡ ಅಭ್ಯಾಸ. ಆ ಕ್ರಮವನ್ನ ತಪ್ಪಿಸ್ದೆ
ಅಷ್ಟು ಗಂಟೆ ಬರ್ತೀವಿ ಅಂದ್ರೆ ಬರ್ಲೇಬೇಕು, ಏನಾದ್ರೂ ಆಗ್ಲಿ. ಮೊದಲು ಸತ್ಸಂಗ ನಂತರ ಜೀವನ ಅಂತ ಯಾರ್ ಮಾಡ್ತಾರೋ ಅವ್ರ ಜೀವನ ಯಾವಾಗ್ಲೂ ದುಃಖ ಆಗೋದಿಲ್ಲ. ನಾನ್ ಸತ್ಸಂಗಕ್ಕೆ ಹೋದ್ರುನು ನನಗ್ ದುಃಖ ಆಗ್ತಿದೆ, ನನಗೆಲ್ಲಾ ಸಂಸಾರದ್ ಕಾಡ್ತಿದೆ ಅಂದ್ರೆ ಎಲ್ಲೋ ತಪ್ಪಿದ್ಯಾ ನೀನ್ ಅದನ್ನ. ಯಾರು ದೇವರ ಮೇಲೆ ಬದುಕನ್ನ ಇಟ್ಟಿರ್ತಾರೆ ಅವ್ರಿಗೆ ಹೇಗೆ ಬದುಕುವ ಕಷ್ಟ ಅನ್ಸತ್ತೆ. ಎಲ್ಲೋ ನನ್ನ ತಪ್ಪಿದೆ ನಂದು. ಯಾರು ಸತ್ಸಂಗ ಮೊದಲು, ಏನಾದ್ರೂ ಆಗ್ಲಿ ಮೊದ್ಲು ಸತ್ಸಂಗ, ಆಮೇಲೆ ಜೀವನದಲ್ಲಿ ಏನ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂನು ಏನೂ ಆಗೋದಿಲ್ಲ. ಅದೇ ಮೋಹ ಮಮಕಾರ, ಅದೇ ದುಡ್ಡು, ಅದೇ ಇದನ್ನ ತಾನೇ ಇರೋದು. ಅಲ್ಲಿ ವ್ಯತ್ಯಾಸ ಏನಾದ್ರೂ ಏನೂ ಆಗಲ್ಲ. ಆದ್ರೆ ದೇವನನ್ನ ಪಡೆಯುವತ್ರ ಮಾತ್ರ ಯಾವಾಗ್ಲೂ ಉದಾಸೀನ ಮಾಡಬಾರ್ದು. ಮತ್ ಈ ರೀತಿ ಅವಕಾಶ ಯಾವಾಗ್ಲೂ ಸಿಗದಿಲ್ಲ. ಯಾವುದೋ ಕೋಟಿ ಜನ್ಮದ ನಾನೇ ಮಾಡಿರುವ ಸುಕೃತದಿಂದ ನನಗ್ ಸಿಕ್ಕಿರತ್ತೆ. ಅದನ್ನ ಉಪಯೋಗ ಮಾಡ್ಕೋಬೇಕು. ಒಂದು ಸರಿ ಬಂದಿರೋದು ತಿರ್ಗಾ ಬರುತ್ತೆ ಅಂತಿಲ್ಲ. ಈಗ ಸಿದ್ದೇಶ್ವರ ಸ್ವಾಮೀಜಿಯವ್ರು ಬಂದಿದ್ರು, ಆಗ ನಾವ್ ಎಷ್ಟು ಅವ್ರ ಹತ್ರ ಇದ್ವಿ, ಎಷ್ಟು ನಾವ್ ಪಡ್ಕೊಂಡ್ವಿ ಅಷ್ಟೇ. ಈಗ ಪುನಃ ನಾನು ಆಗ್ಬೇಕು ಅಂದ್ರೆ ಆಗತ್ತಾ ಅದು? ಈಗ ಅವ್ರ ಹತ್ರ ಹೋಗ್ಬೇಕು, ನಾನು ಅವ್ರ ಹತ್ರ ಮಾತಾಡ್ಬೇಕು. ಅವ್ರಾಗ್ಲಿ ಸದಾಶಿವ ಗುರುಗಳಾಗ್ಲಿ ಯಾರು ಆಗ್ಲಿ, ಈಗ ಹೋಗಿರುವಂತ ಮಹಾತ್ಮರಲ್ಲಿ ತಿರ್ಗಾ ನಾನ್ ಮಾಡ್ಬೇಕಂದ್ರೆ ಆ ಕ್ಷಣಗಳು ತಿರ್ಗಾ ಬರುತ್ತಾ? ಅವ್ರ ಇದ್ದಾಗ ಅವ್ರ ಹತ್ರ ಏನ್ ನಾವ್ ಜ್ಞಾನವನ್ನ ಪಡೆದ್ವಿ, ಏನ್ ಮಾಡಿದ್ವಿ ಅಷ್ಟೇ ಅದು. ಹಾಗಾಗಿ ಆ ಅವಕಾಶಗಳು ಸಿಕ್ಕಿದಾಗ ಪಾರಾಗ್ಬಿಡ್ಬೇಕು. ಅಂತ ಸತ್ಸಂಗಗಳು ದಿನ ಯಾವಾಗ್ಲೂ ಸಿಗತ್ತೆ ಅಂತ ಭಾವಿಸ್ಬೇಡ. ಸತ್ಸಂಗ ಇರ್ಬೋದು, ಗುರುಗಳಿರ್ಬೋದು, ನನಗೆ ಬರಕ್ಕಾಗ್ದೇ ಇರ್ಬೋದು, ನನ್ನ ಮನೆಯಲ್ಲೇ ವಿಪರೀತ ಏನಾದ್ರೂ ಆಗ್ಬೋದು. ಆ ರೀತಿ ಏನೂ ಆಗ್ದೇ ಇರೋ ಹಾಗಾಗ್ಬೇಕಂದ್ರೆ ಸತ್ಸಂಗವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ಬೇಕು. ಸತ್ಸಂಗವನ್ನ ಅತ್ಯಂತ ಭಕ್ತಿಯಿಂದ ಯಾರ್ ಮಾಡ್ತಾರೋ ಅವ್ರಿಗೆ ಸಂಸಾರದಲ್ಲಿ ಏನೂ ಆಗೋದಿಲ್ಲ. ಅವ್ರಿಗೆ ಯಾವ ಅಡೆತಡೆಗಳು ಬರಲ್ಲ. ಯಾವ್ದಾದ್ರು ಬಂದ್ರುನು ಬಂದಂಗ ಅನ್ಸುತ್ತೆ, ತಿರ್ಗಾ ಅದು ಏನೂ ತೊಂದ್ರೆ ಕೊಡಲ್ಲ. ವಿಪರೀತವಾಗಿ ಮಳೆ ಬರ್ತಿದೆ, ಆಗ್ತಿಲ್ಲ ಅದನ್ನ, ಆದ್ರೆ ಛತ್ರಿ ನನಗೆ ಹಿಡ್ಕೊಂಡು ಹೋದ್ರೆ ನನಗದು ರಕ್ಷಣೆ ಮಾಡತ್ತಲ್ಲ. ಹಾಗೆ ಈ ಸತ್ಸಂಗ, ಹಾಗೆ ಇದನ್ನ ಪ್ರತಿನಿತ್ಯ ಅದನ್ನ ಮಾಡ್ಬೇಕು ಶ್ರದ್ಧೆಯಿಂದ. ಇದು ನನ್ನನ್ನ ಪಾರ್ ಮಾಡೋದು, ಇದೊಂದೇ ನನ್ನ ಜೀವನದಲ್ಲಿ, ಇನ್ಯಾವುದೂ ನನ್ನನ್ನು ಪಾರ್ ಮಾಡಲ್ಲ, ಇನ್ನೆಲ್ಲವೂ ಬಂಧನವನ್ನ ಉಂಟು ಮಾಡತ್ತೆ. ಹಾಗಾಗಿ ನನ್ನ ಮನಸ್ಸು, ನನ್ನ ಜೀವನ ಎಲ್ಲವೂ ಸರಿಯಾಗ್ಬೇಕು ಅಂದ್ರೆ ಹಿಂಗದೆ ನಿತ್ಯ ಕರ್ಮ, ಇದೇ ನಿತ್ಯ ಕರ್ಮಗಳನ್ನು ಬೆಳಗ್ಗೆ ಎದೊಳೋದು, ಬರೋದು, ಸತ್ಸಂಗಕ್ಕೆ ಬರೋದು, ಗುರುವಿನ ಧ್ಯಾನ ಮಾಡೋದು, ಅಧ್ಯಯನ ಮಾಡೋದು, ಚಿಂತನ ಮಾಡೋದು, ಈ ರೀತಿ ಮಾಡ್ತಾ ಹೋಗು. ತಾನೇ ಅವೆಲ್ಲವೂ ಹೋಗುತ್ತೆ. ಅವುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನನ್ ಮನಸ್ಸು ಬಹಳ ಕ್ರೋಧ ಇದೆ, ಮೋಹ ಇದೆ, ಕೆಟ್ಟ ಯೋಚನೆಗಳು ಬರುತ್ತೆ, ಅವುಗಳೆಲ್ಲ ತುಂಬಾ ಅಂತೀಯಲ್ಲ, ಅವುಗಳನ್ನ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಈ ರೀತಿ ಮಾಡ್ತಾ ಹೋಗು. ಈ ರೀತಿ ಮಾಡೋದ್ರಿಂದ ಅದನ್ನೇ ನಿಜಗೊಂಡ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಾಗಿ ಈ ರೀತಿ ಮಾಡೋದ್ರಿಂದ ತಾನೇ ಅವುಗಳೆಲ್ಲ ತಾನೇ ನಾಶ ಆಗ್ತಾ ಹೋಗುತ್ತೆ. ನೀನ್ ಅವುಗಳನ್ನ ಕಳ್ಕೋಬೇಕು ಅಂತ ಹೋಗ್ಬೇಡ, ಆಗೋದೂ ಇಲ್ಲ ಅವುಗಳನ್ನೆಲ್ಲ. ಕಾಮಕ್ರೋಧಗಳನ್ನ ಕಳ್ಕೊತೀನಿ ನಾನು, ನೀನ್ ಎಷ್ಟು ಅವುಗಳು ಬೇಡ ಅಂತೀಯೋ ಅಷ್ಟು ಬಂದು ಅವು ನಿಮ್ಮನ್ನ ಆಕ್ರಮಣ ಮಾಡುತ್ತೆ. ನೀನು ಕೆಟ್ಟ ಯೋಚನೆ ಮಾಡ್ಬೇಡ ಅವ್ರ ಬಗ್ಗೆ ಅನ್ನೋ ಅವತ್ತು ದಿನ ಪೂರ್ತಿ ಪದೇ ಪದೇ ಅದ್ ನೆನ್ಪು ಮಾಡ್ತಿರುತ್ತೆ. ನಾನು ಯಾವ್ದನ್ನಾರು ಬೇಡ ಅನ್ನೋ ಅದನ್ನ ಮಾಡ್ತಿರುತ್ತೆ ಮನಸ್ಸು. ಯಾವ್ದನ್ನಾರು ನೋಡ್ಬೇಡ ಅಂದ್ರೆ ಅದನ್ನ ನೋಡ್ಬೇಕು ಅನ್ಸುತ್ತೆ, ಯಾವ್ದನ್ ಕೇಳ್ಬೇಡ ಅನ್ನೋ ಅದನ್ನ ಕೇಳ್ಬೇಕು ಅನ್ಸುತ್ತೆ. ಹಾಗಾಗಿ ಅವುಗಳನ್ನ ಸರಿ ಮಾಡ್ತೀನಿ ಅಂತ ಹೋಗ್ಬೇಡ. ಈ ರೀತಿ ಮಾಡ್ತಾ ಹೋಗು. ಈ ರೀತಿ ಸತ್ಸಂಗವನ್ನ ಮಾಡು. ಇಲ್ಲೇ ಜ್ಞಾನ ಚಿಂತನ ತಾನೇ ಬರುತ್ತೆ ಅಲ್ಲೆಲ್ಲವೂ. ಹಿಂಗದೆ ನಿತ್ಯ ಕರ್ಮ, ಆದರೆ ಬಿಟ್ಟು ಬಿಡದೆ ತಪ್ಪದೇ ಮಾಡ್ಬೇಕು. ಸ್ವಲ್ಪ ದಿನ ಮಾಡ್ದೆ ಮನಸ್ ತಿರ್ಗಾ ಸರಿ ಆಗ್ತಿದೆ ಅಂತ ವಾಪಸ್ ಹೋದೆ, ಪುನಃ ಎಲ್ಲಾ ವಾಸನೆಗಳು ಬರುತ್ತೆ. ಹಾಗಾಗಿ ಅವುಗಳನ್ನ ಪ್ರತಿ ನಿತ್ಯ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ. ನೀನು ಕ್ರಮ ತಪ್ಪಿ ನಡೆದ್ರೆ ನಿನ್ ಜೀವನವೇ ಅಸ್ತವ್ಯಸ್ತ. ದೇವ್ರ ಆಮೇಲೆ ಇರ್ಲಿ, ನೀನ್ ಎಷ್ಟ್ ಗಂಟೆಗೆ ಎದ್ದೆ, ಏನೋ ತಿಂದೆ, ಏನೋ ಮಾಡ್ದೆ, ಎಲ್ಲೋ ಇದ್ ಮಾಡಿದೀನಿ, ಜೀವನವನ್ನೇ ನೀನ್ ಅನ್ಭವಿಸೋದಿಲ್ಲ, ದೇವ್ರನ್ನ ಆಮೇಲೆ ಇರ್ಲಿ. ಹಾಗಾಗಿ ಈ ರೀತಿಯಾಗಿ ಆತ್ಮಜ್ಞಾನವನ್ನ ಪಡಿಬೇಕು ಅಂತಿದ್ಯಾ, ಹಿಂಗ್ ಮಾಡ್ಲೇಬೇಕು, ಏನೂ ಆಪ್ಷನ್ ಇಲ್ಲ ಇದ್ರಲ್ಲಿ. ಆ ರೀತಿ ಅದನ್ನ ಮಹಾತ್ಮರು ಅದನ್ನೇ ಹೇಳ್ತಿದ್ದಾರೆ. ಕೈವಲ್ಯ, ನಿಂಗ್ ಆತ್ಮಜ್ಞಾನ ಬೇಕು ಅಂತೀರ, ಇದು ಜ್ಞಾನದಿಂದನೇ ಬೇಕು ಆಗೋದು. ಆ ರೀತಿ ಜ್ಞಾನವನ್ನ ಪಡಿಬೇಕಾ, ಈ ರೀತಿ ಜೀವನ ಇರ್ಲೇಬೇಕು. ಹಿಂಗದೆ ನಿತ್ಯ ಕರ್ಮ, ಇವನ್ನ ಬಿಟ್ಟು ಬಿಡದೆ ಒಂದು ದಿನನೂ ತಪ್ಪಿಸದೆ ಮಾಡ್ಲೇಬೇಕು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಪುಣ್ಯ ತಾನೇ ಬರುತ್ತೆ ಮಾಡಿಂಗೆ ಕ್ರಮವಾಗಿ. ಇದಕ್ಕೆ ಯಾವ್ದಾದ್ರು ಕಷ್ಟ ಪಡ್ಬೇಕಾ, ಏನಾದ್ರು ಸಾಧನೆ ಮಾಡ್ಬೇಕಾ, ತಪಸ್ ಮಾಡ್ಬೇಕಾ, ಏನೂ ಮಾಡ್ಬೇಡ, ಕ್ರಮದಿಂದ ಮಾಡು. ಈ ನಿತ್ಯ ಕರ್ಮ, ಬೆಳಗ್ಗೆ ಹೇಳೋದು, ಮಾಡೋದು, ಪ್ರವಚನಕ್ಕೆ ಬರೋದು, ಸತ್ಸಂಗವನ್ನ ಮಾಡೋದು, ತಾನೇ ಅವೆಲ್ಲವೂ ದುಷ್ಕೃತಗಳು ತಾನೇ ಹೋಗುತ್ತೆ. ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವ, ತಾನೇ ದುಷ್ಕೃತಿ ಅವೆಲ್ಲ ಹೊರ್ಟೋಗುತ್ತೆ. ಏನ್ ಪಾಪ ದೋಷಗಳು ಅದು ಇದು ಏನೇನ್ ಅಂತೀಯಲ್ಲ, ತಾನೇ ಅವುಗಳೆಲ್ಲ ನಷ್ಟ ಆಗತ್ತೆ. ಚಿತ್ತ ನಿರ್ಮಲ ಅದರಿಂದ, ಯಾವಾಗ ಈ ಮನಸ್ಸು ಸ್ವಚ್ಛ ಆಗತ್ತೋ, ಸ್ವಲ್ಪ ಏಕಾಗ್ರತೆ ಬರುತ್ತೋ, ಅದಕ್ಕೆ ವಿವೇಕ ಬರುತ್ತೋ, ಆಗ
ಈ ನಿತ್ಯ ಅನಿತ್ಯದ ದೋಷ ದರ್ಶನ ಆಗತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ನನ್ಗೆ ಯಾಕೆ ಇಲ್ಲಿ ಕೇಳ್ತೀನಿ, ಕೇಳ್ದಾಗ ಸತ್ಯ ಅನ್ಸುತ್ತೆ, ವಾಪಸ್ ಹೋಗಿ ಅದ್ರಲ್ಲಿ ತನ್ಮಯತೆಯಿಂದ ಯಾವ್ದು ನನ್ನನ್ನು ಕರ್ಕೊಂಡು ಹೋಗುತ್ತೆ ನನಗ್ ಗೊತ್ತಿಲ್ಲ. ನಾನ್ ಅದರ ಕೆಳಗಡೆ ಇದ್ದೀನಿ, ನಾನಿನ ಕೆಳಗಡೆ ಇದ್ದೀನಿ. ನಾನನ್ನ ಮೀರ್ ಹೋಗ್ಬೇಕಾಗಿದೆ. ನಾನು ನನಗೆ ಕೇಳ್ಬೇಕಾದ್ರೆ ನಾನಲ್ಲ, ದೇಹ ನಾನಲ್ಲ, ಎಲ್ಲಾ ಕೇಳ್ತೀನಿ. ಇನ್ನು ಕೇಳ್ಬೇಕಾದ್ರೇನೆ ಒಂದೇ ಸೆಕೆಂಡ್ಗೆ ನಾನ್ ಕೆಳಗ್ ಬಂದ್ಬಿಡೋದು. ನಾನಾಗೆ ತಿರ್ಗಾ ವಿಚಾರ ಮಾಡ್ತಿರ್ತೀನಿ, ನಾನಾಗೆ ಮಾತಾಡ್ತೀನಿ. ಏನ್ ಮಾಡಿದ್ರಿ ನಾನ್ ಹೋಗೋದಿಲ್ಲ. ಇಲ್ಲಿ ಕೇಳ್ಬೇಕಾದ್ರೆ ಮಾತ್ರ ಸತ್ಯ ಅನ್ಸುತ್ತೆ, ಹೊರಗಡೆ ಹೋದ್ರೆ ಆ ನಾನಿನೊಳಗಡೆನೆ ಇನ್ನ ರಾತ್ರಿ ಮಲಗೋವರೆಗೂ ಅದೇ ಪ್ರಕೃತಿನೇ ನನ್ನನ್ನ ಮಲಗ್ಸೋವರೆಗೂನು ಆ ನಾನಿನಲ್ಲಿ ಏನೇನಿರುತ್ತೋ ಹಾಗೆ ನನ್ನ ಜೀವನ. ಅಲ್ಲೇನೂ ನನ್ನದು ನಡೆಯೋದೇ ಇಲ್ಲ. ಅಲ್ಲಿ ನನಗ್ ವಿಚಾರ ಮಾಡಕ್ ಬಿಡಲ್ಲ, ಏನೂ ಮಾಡಕ್ ಬಿಡಲ್ಲ. ಯಾಕೆ ಅಂದ್ರೆ ಈ ರೀತಿ ಮನಸ್ಸಿಗೆ ವಿಪರೀತ ಚಾಂಚಲ್ಯತೆ ಇದೆಯಲ್ಲ, ಈ ನಿತ್ಯ ಕರ್ಮಗಳನ್ನ ಇವುಗಳನ್ನ ಕ್ರಮವಾಗಿ ಮಾಡಿದ್ರೆ ಅದರ ಮನಸ್ಸಿನ ಚಂಚಲತೆ ಕಡಿಮೆ ಆಗತ್ತೆ. ಯಾವಾಗ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೋ ಅನಿತ್ಯ ದರ್ಶನ ಪ್ರಾರಂಭ ಆಗತ್ತೆ. ನಿತ್ಯ ಅನಿತ್ಯದ ದರ್ಶನ ಪ್ರಾರಂಭ ಆಗತ್ತೆ. ಅದನ್ನೇ ಹೇಳ್ತಿದ್ದಾರೆ, ಚಿತ್ತ ನಿರ್ಮಲ ಅದರಿಂದೆ. ಈ ರೀತಿ ನಾವು ನಿತ್ಯ ಕರ್ಮ ಇವುಗಳನ್ನೆಲ್ಲಾ ಮಾಡೋದ್ರಿಂದ, ಪ್ರತಿನಿತ್ಯ ಪ್ರವಚನ ಕೇಳೋದು, ಸಮಯವನ್ನ ಪಾಲಿಸೋದು, ಇವುಗಳನ್ನೆಲ್ಲಾ ಮಾಡೋದ್ರಿಂದ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಮನಸ್ಸು ಶುದ್ಧ ಆಗತ್ತೆ. ಅದ್ ಹೇಗಾಗತ್ತೆ ಮಾಡುತ್ತೆ ನಮಗ್ ಗೊತ್ತಿಲ್ಲ, ಅದು ಅಂತರಂಗದ, ಅದು ಗುರುಗಳಿಗೆ ಗೊತ್ತಿದೆ. ಹಾಗಾಗಿ ಅದು ನಿಜಗುಣರು, ಮಹಾತ್ಮರು ಎಲ್ಲರೂ ಹೇಳ್ತಿದಾರಲ್ಲ, ಅವ್ರು ಹೇಳ್ತಿದಾರೆ ಅಂದ್ರೆ ನಮ್ಮನ್ನ ಅವ್ರೇನ್ ದಾರಿ ತಪ್ಪಿಸ್ಬೇಕು ಅಂತಿದ್ಯಾ? ನಮ್ಮನ್ನ ಆತ್ಮಜ್ಞಾನಿಯಾಗಿ ಮಾಡ್ಬೇಕು ಅಂತಿದ್ದಾರೆ. ನಾವು ಸುಮ್ನೆ ಎಲ್ಲೆಲ್ಲೋ ಪರದಾಡ್ತಿದೀವಿ. ಹೇಗೇಗೋ ಸಾಧಕರಿಗೆ ಬಹಳ ತೊಂದರೆಗಳು. ಅವನಿಗೆ ಏನ್ ಮಾಡ್ಬೇಕು, ಯಾವ್ದ್ ಬಿಡ್ಬೇಕು, ಯಾವ್ದ್ ಮಾಡ್ಬೇಕು ಏನೂ ಗೊತ್ತಿಲ್ವಲ್ಲ. ನಿಜಗುಣರ ಗ್ರಂಥವನ್ನ ಓದು, ನಿಜಗುಣರ ಗ್ರಂಥವನ್ನ ಗುರುಗಳ ಮುಖಾಂತರ ಕೇಳು. ಕೈ ಹಿಡಿದು ನಿಧಾನವಾಗಿ ಆ ಬ್ರಹ್ಮ ವಸ್ತುವನ್ನ ಅನುಭವಿಸೋ ಹಾಗೆ ಮಾಡ್ತಾರೆ. ಏನೂ ಕಷ್ಟ ಕೊಡಲ್ಲ. ತನಗ ಆಯಾಸ ವಿನಿತಿಲ್ಲದೆ, ಒಂದು ಸ್ವಲ್ಪನೂ ನಿನಗೆ ಆಯಾಸವನ್ನ ಮಾಡದೆ ಆತ್ಮಜ್ಞಾನವನ್ನ ಮಾಡ್ತಾರ. ಆದ್ರೆ ಆ ಗುರುಗಳು ಹೇಳುವ ರೀತಿಯಾಗಿ ಬದುಕು. ಗುರುಗಳು ಆಗ್ಲಿಲ್ವಾ, ಅವ್ರನ್ನೇ ಹೋಗಿ ಕೇಳ್ಬೇಕು, ಅವ್ರ ಹತ್ರನೇ ಹೇಳ್ಬೇಕು. ನೀವೇನ್ ಹೇಳ್ತಿದ್ದೀರ ಗುರುಗಳೇ, ಹೌದು ಅದೆಲ್ಲವೂ ಹೌದು ಅನ್ಸತ್ತೆ, ನನ್ ಕೈಲಿ ಆಗ್ತಿಲ್ವಾ ಅಂದಾಗ ಆ ಗುರುಗಳೇ ಅದಕ್ಕೆ ಉಪಾಯ ಹೇಳ್ತಾರೆ. ಹಾಗಾಗಿ ಗುರುಭಕ್ತಿ, ಈ ಅಧ್ಯಯನ, ಮಹಾತ್ಮರ ಗ್ರಂಥಗಳ ಚರಿತ್ರೆ, ಅವುಗಳನ್ನೆಲ್ಲಾ ಓದೋದು ಮಾಡೋದು, ಇವುಗಳಿಂದ ಏನಾಗತ್ತೆ, ಮನಸ್ಸು ಅಂತಃಕರಣ ಪರಿಶುದ್ಧ ಆಗತ್ತೆ. ಅಂತಃಕರಣ ಯಾವಾಗ ಪರಿಶುದ್ಧ ಆಗಿದ್ಯೋ ಅನಿತ್ಯ ವಸ್ತುವಿನ ದರ್ಶನ ಪ್ರಾರಂಭ ಆಗತ್ತೆ. ಯಾಕೆ ನಮ್ಗೆ ಅನಿತ್ಯ ವಸ್ತುವಿನ ದರ್ಶನ ಆಗಿಲ್ದೆ ಇರೋದ್ರಿಂದ ನಾವು ಸಂಸಾರವನ್ನ ಅಚ್ಚುಕಟ್ಟಾಗಿ 80-90 ವರ್ಷ ಮಾಡ್ತಿದೀವಿ. ಯಾಕೆ ನಮ್ಗೆ ಹೆಂಡತಿ, ಮಕ್ಕಳು, ಮನೆ ಯಾವಾಗ್ಲೂ ಬೇಡ ಅನ್ಸಲ್ವಲ್ಲ? ಯಾಕೆ ಅಂದ್ರೆ ಅನಿತ್ಯದ ದರ್ಶನ ಆಗಿಲ್ಲ. ಅವು ಬಹಳ ಸತ್ಯ ಅನ್ಸಿದೆ. ನಾನು ಏನ್ ಸಂಸಾರದಲ್ಲಿ ಬಹಳ ಇದೀನಿ, ಮನೆ ಮಠ ಅವುಗಳನ್ನೆಲ್ಲ ನಾನ್ ತುಂಬಾ ತನ್ಮಯವಾಗಿ ಮಾಡ್ತಿದ್ದೀನಿ ಅಂತಿದ್ದೀನಲ್ಲ, ಅನಿತ್ಯದ ದರ್ಶನ ಇಲ್ದೇ ಇರೋದ್ರಿಂದ ನಾನ್ ಬಹಳ ಸುಸಂಬದ್ಧವಾಗಿ, ಕ್ರಮಬದ್ಧವಾಗಿ ಸಂಸಾರ ಮಾಡ್ತೀನಿ ಅಂತಿದೆಯಲ್ಲ, ಅದರ ದರ್ಶನ ಆಗಿಲ್ಲ. ಭ್ರಮೆಯಲ್ಲಿ ಮುಳುಗಿ ಅದನ್ನ ಬಹಳ ತನ್ಮಯ ಅಂತ ಹೇಳ್ತಿದ್ಯ. ಯಾಕೆ ಅಂದ್ರೆ ಮನಸ್ಸು ದೋಷಪೂರಿತ ಆಗಿದೆ. ಆ ಮನಸ್ಸು ದೋಷಪೂರಿತ ಹೋಗ್ಬೇಕು. ಅದಾಗ್ಬೇಕಂದ್ರೆ ಹಿಂಗೆ ನಿತ್ಯ ದಿನಾ ಪ್ರವಚನವನ್ನ ಕೇಳ್ಬೇಕು. ದಿನಾ ಕ್ರಮವಾಗಿ ಆ ಸಮಯಕ್ಕೆ ಎದ್ದೇಳ್ಬೇಕು, ಅಧ್ಯಯನ ಮಾಡ್ಬೇಕು, ಚಿಂತನ ಮಾಡ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಚಿತ್ತ ನಿರ್ಮಲಬಹುದು, ಮನಸ್ಸು ಸ್ವಚ್ಛ ಆಗತ್ತೆ. ಯಾವಾಗ ಮನಸ್ಸು ಸ್ವಚ್ಛ ಆಗತ್ತೋ ಸಂಸ್ಕೃತಿ ಮತ್ತ ದೋಷ ದರ್ಶನ ಆಗತ್ತೆ. ಈ ಹೆಂಡತಿ, ಮಕ್ಕಳು, ಮನೆ ಮಠ ಇವುಗಳನ್ನೆಲ್ಲ ಏನು ಸತ್ಯ ಸತ್ಯ ಅಂತ ನನ್ನ ಇಡೀ ಬದುಕನ್ನ ಅದಕ್ಕೆ ಅರ್ಪಿಸಿದ್ದೀನಲ್ಲ, ಹುಟ್ಟದಾಗಿನಿಂದ ಹಿಡಿದು 80 ವರ್ಷದವರೆಗೂ ನನಗೆ ಪ್ರಜ್ಞೆ ಬರೋದಿಲ್ವಲ್ಲ, ಹೇಗೆ ಅದ್ರೊಳಗಡೆ ಅಷ್ಟು ತನ್ಮಯವಾಗಿದ್ದೀನಿ. ಎಲ್ಲಾ ಕೇಳ್ದಂಗ್ ಮಾಡ್ತೀನಿ, ಎಲ್ಲಾ ಪ್ರವಚನಕ್ಕೆ ಹೋಗ್ತೀನಿ, ಕೇಳ್ತೀನಿ, ಮಾಡ್ತೀನಿ, ಎಲ್ಲಾ ಅದು ಹೊರಗಡೆನೆ, ಒಳಗ್ ಇಳಿಯೋದೇ ಇಲ್ಲ ಅವೆಲ್ಲವೂ. ಯಾಕೆಂದ್ರೆ ಇವರೆಲ್ಲ ಒಳಗಡೆ ಆಗ್ಲೇ ಇದ್ದಾರೆ. ದುಡ್ಡು, ಹೆಂಡತಿ, ಮಕ್ಕಳು, ಮನೆ, ಅಪ್ಪ ಅಮ್ಮ, ಮಾನ ಮರ್ಯಾದೆ, ವಿದ್ಯಾವಂತ, ಅಂತವನು ಇಂಥವನು, ಹೆಣ್ಣು ಎರಡಾಗ ಹುಟ್ಟದಾಗಿಂದ ಹಿಡಿದು 80 ವರ್ಷದವರೆಗೆ ಪ್ರಜ್ಞೆ ಬರ್ದೇ ಇರೋ ಹಾಗೆ ಆ ಸಂಸಾರವನ್ನ ತನ್ಮಯವಾಗಿ ಮಾಡ್ತೀನಲ್ಲ. ಯಾಕೆ ಅಂದ್ರೆ ದೋಷ ದರ್ಶನ ಆಗಿಲ್ಲ. ಯಾರಿಗೆ ದೋಷ ದರ್ಶನ ಆಗುತ್ತೋ ಅವನು ಮೊದಲಿನ ಹಾಗೆ ಮಾಡಕ್ ಆಗೋದಿಲ್ಲ. ಅವನು ಅನಿತ್ಯದ ದರ್ಶನ ಆಗಿರೋನು ಹೇಗೆ ವಾಪಸ್ ಹಾಗೆ ಇರ್ತಾನೆ? ಹಾಗೆ ಮೋಹ ಮಮಕಾರವನ್ನ ಹಾಗೆ ನನಗೆ ಅದನ್ನ ಸಾಧಕ ಅವನೇ ವೈಯಕ್ತಿಕ, ಅವನೇ ನೋಡ್ಕೋಬೇಕು ಅದನ್ನ, ಹೊರ್ತು ಬೇರೆಯವ್ರು ಹೇಳೋದ್ರಿಂದ ಮಾಡೋದ್ರಿಂದ ಆಗೋದಿಲ್ಲ. ನಾನೇ ಅದನ್ನ ನೋಡ್ಕೋಬೇಕು. ನನಗೆ ಯಾವ್ದ್ರಿಂದ ದುಃಖ ಆಗ್ತಿದೆ, ನಾನು ಯಾವ್ದ್ರ ಮೇಲೆ ನನ್ನ ಜೀವನವನ್ನ ಇಟ್ಟಿದ್ದೀನಿ, ಅಲ್ಲೇನಾದ್ರು ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ನನಗೆ ದುಃಖ ಆಗತ್ತಲ್ಲ, ಅದ್ ತಿಳ್ಕೋಬೇಕು. ನನ್ ಮನಸ್ಸು ಅದ್ರ ಮೇಲಿದೆ. ಅವ್ರ್ಯಾರೋ ಗಂಡ ಹೆಂಡತಿ, ಅವ್ರು ಊಟ ಮಾಡಿಲ್ಲ, ಅವ್ರು ತಿಂಡಿ ತಿಂದಿಲ್ಲ, ಅವ್ರಿಗ್ ನೋವಾಯ್ತು, ಇವ್ರಿಗ್ ನೋವಾಯ್ತು, ಮಕ್ಳಿಗಾಯ್ತು. ಹಾಗಾದ್ರೆ ನನ್ ಮನಸ್ಸು ಅವುಗಳ ಮೇಲೆಲ್ಲ ಇರೋದೇ ಇದೆ.
ಅವುಗಳ ಮೇಲೆಲ್ಲ ಇರೋದ್ರಿಂದ ಈ ಜ್ಞಾನ ಚಿಂತನ ಒಳಗೆ ಇಳಿತಿಲ್ಲ. ಅವರೆಲ್ಲ ಮೊದ್ಲೇ ಆಗ್ಲೇ ಒಳಗಡೆ ಇದ್ದಾರೆ. ಇದೇನೇನ್ ಚಿಂತನ ಇದೆಯಲ್ಲ ಇದೆಲ್ಲ ಮೇಲ್ ಬಂದು ಹೋಗ್ತಿದೆ. ಹಾಗಾಗಿ ಅದನ್ನ ಆಳವಾಗಿ ನಿಧಾನವಾಗಿ ಇದನ್ನ ತುಂಬ್ತಾ ಹೋಗು, ಅದ್ ತಾನೇ ಖಾಲಿ ಆಗ್ತಾ ಹೋಗುತ್ತೆ. ಅದನ್ನ ಖಾಲಿ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ ಅದು. ಇದನ್ನ ತುಂಬ್ತಾ ಹೋಗು, ನಿಧಾನವಾಗಿ ತುಂಬ್ತಾ ಹೋಗು, ಅದು ತಾನೇ ಖಾಲಿ ಆಗತ್ತೆ. ಯಾವಾಗ ಅದು ಖಾಲಿ ಆಗ್ತಾ ಹೋಗುತ್ತೋ ಮನಸ್ಸು ಸ್ವಚ್ಛ ಆಗತ್ತ, ಏಕಾಗ್ರತೆ ಬರುತ್ತೆ, ಅದಕ್ಕೆ ಅನಿತ್ಯದ ದರ್ಶನ ಪ್ರಾರಂಭ ಆಗತ್ತೆ. ಆ ಅನಿತ್ಯದ ದರ್ಶನ ಇವುಗಳೆಲ್ಲ ಆಗ್ಬೇಕು ಅಂದ್ರೆ ಸತ್ಸಂಗ ಮಾಡು. ಈ ಸತ್ಸಂಗ ಒಂದು ಬಿಟ್ಟು ಇನ್ನೆಲ್ಲೂ ಆಗೋದಿಲ್ಲ. ಇನ್ನೆಲ್ಲಾ ಕಡೆಗೂ ವ್ಯಕ್ತಿಯನ್ನ ಪೋಷಣೆ ಮಾಡುವಂತದೇ ಇರೋದು ಇಡೀ ಜಗತ್ತಲ್ಲಿ. ವ್ಯಕ್ತಿಯನ್ನ ನನ್ನನ್ನ ಏನಾದ್ರೂ ಭ್ರಮೆಗಳೇನಾದ್ರು ಹೋಗ್ಬೇಕು ಅಂದ್ರೆ ಸತ್ಸಂಗದಿಂದ ಮಾತ್ರ. ಮತ್ತೆ ನಾನು ಇದನ್ನೆಲ್ಲ ಕಳ್ಕೋಬೇಕು ಅಂತ ಇರ್ಬೇಕು, ನಾನು ಆತ್ಮಜ್ಞಾನವನ್ನ ಪಡಿಬೇಕು ಅನ್ನುವ ಪ್ರಬಲವಾದ ಇಚ್ಛೆನ ಮಾತ್ರ ಯಾವಾಗ್ಲೂ ಕಳ್ಕೋಬಾರ್ದು. ಯಾವಾಗಲೂ ಆತ್ಮಜ್ಞಾನವನ್ನ ಪಡಿಬೇಕು, ಗುರುಗಳ ಹತ್ರ ಅದನ್ನೇ ಕೇಳ್ಬೇಕು. ನಾನು ಆತ್ಮವನ್ನ ಯಾರು ಮಾಡ್ತಾರೋ ಅವ್ರಿಗೆ ಇದು ನಿಧಾನವಾಗಿ ಅದನ್ನ ಹೇಳ್ತಿದ್ದಾರೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಮಂಗಳಮಯ ಧರ್ಮದಿ ದುಷ್ಕೃತಿ ಭಂಗವಾಗೆ ಮೋಹಿಪ ಚಿತ್ತ ನಿರ್ಮಲಬಹುದು. ಅದರಿಂದ ಪ್ರತಿನಿತ್ಯ ನಾವು ಅವುಗಳನ್ನ ಮಾಡೋದ್ರಿಂದ ಮನಸ್ಸು ಸ್ವಚ್ಛವಾಗತ್ತೆ. ಮತ್ತ ದೋಷ ದರ್ಶನ ಮತ್ತದರಿಂದ ವೈರಾಗ್ಯವದು ತಾನೇ ಮುಕ್ತಿ ಒಲೆವು ವೀವುದು. ಯಾವಾಗ ನಮ್ಗೆ ನಿತ್ಯ ಅನಿತ್ಯದ ದರ್ಶನ ಉಂಟಾಗುತ್ತೋ ಆಗ ನನಗೆ ಈ ವೈರಾಗ್ಯ ಪ್ರಾರಂಭ ಆಗುತ್ತೆ. ನಾನೇ ತಿರ್ಗಾ ಅದ್ರಲ್ಲಿ ನನಗೆ ಬಹಳ ದುಃಖ, ಈಗ ಯಾರೋ ನನಗೆ ಬಹಳ ದುಃಖ ಕೊಡ್ತಾರೆ, ಯಾರೋ ಅವ್ರು ಕಂಡ್ರೆ ಆಗಲ್ಲ, ನಾನೇ ಅವರಿಂದ ದೂರ ಆಗ್ಬಿಡ್ತೀನಿ. ಹಾಗೆ ನನಗೆ ಇವುಗಳಲ್ಲೆಲ್ಲ ದೋಷ ದರ್ಶನ ಆದ್ರೆ ಆ ದೋಷ ದರ್ಶನದಿಂದ ವೈರಾಗ್ಯ ಉಂಟಾಗತ್ತೆ. ಯಾವಾಗ ವೈರಾಗ್ಯ ಬಂತು ಇವುಗಳ ಮೇಲೆ ಉಳಿದಿರದೇ ದೇವ್ರು. ಇಡೀ ಜಗತ್ತೇ ಅನಿತ್ಯ, ಇವೆಲ್ಲವೂ ದೋಷ, ಇವೆಲ್ಲವೂ ದುಃಖ ಅಂತ ಅನ್ಸತ್ತೆ. ಉಳಿದಿದ್ದೊಂದೇ ಒಂದು ಮನಸ್ಸಿಗೆ ಚಿಂತನ, ಬರೀ ದೇವನ್ ಪಡಿಬೇಕು ಅನ್ನೋದು ತಾನೇ ಸುಲಭವಾಗಿ. ಯಾವಾಗ ನನ್ಗೆ ಯಾಕೆ ಬರ್ತಿಲ್ಲ, ಇದು ಅನಿತ್ಯ ಅನ್ನೋದೇ ದರ್ಶನ ಆಗಿಲ್ಲ. ಹಾಗಾಗಿ ಇವುಗಳ ಅನಿತ್ಯದ ದರ್ಶನ ಆದ್ರೆ ಆ ಮುಕ್ತಿಯನ್ನ ಪಡಿಬೇಕು ಅನ್ನುವ ಒಲವು ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಕೂಡೆ ಕರ್ಮೋಪರತಿಯದು ಕೈಸಾರೆ ಮಾಡುವ ಅಪೇಕ್ಷೆ ಯೋಗವ ನೋಡಲಂತದರಿನ್ ಶಂಭುಲಿಂಗದ ರೂಢಿ ಸುಜ್ಞಾನ ಒಪ್ಪುದು. ಈ ರೀತಿಯಾಗಿ ಮಾಡ್ತಾ ಅವನ ಅಂತಃಕರಣದಿಂದ ಶಮೆ ದಮೆ ಇವುಗಳಿಂದ ಮಾಡ್ತಾ ಅವನು ಆತ್ಮಜ್ಞಾನವನ್ನ ಪಡಿತಾನೆ. ಈ ರೀತಿಯಾಗಿ ಕ್ರಮ ಅಂತ ಅವ್ರು ಅದನ್ನ ಇಲ್ಲಿ ಹೇಳಿದ್ರು. ಮುಂದಿನ ಸೂತ್ರವನ್ನ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ